ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮೆಲ್ರಿಗೂ ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋನ ನೋಡಲಿಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಬೆಲ್ ಐಕಾನ್ ಇದೆ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ನನ್ನ ಹೆಸರು ದೇವರಾಜ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ರಿಪ್ಪನ್ಪೇಟ್. ಓಕೆ, ಈ ಒಂದು ವಿಡಿಯೋನಲ್ಲಿ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ನ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಚಾಪ್ಟರ್ನ ಬಗ್ಗೆ ಥಿಯರಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಯಾವ್ಯಾವ ಥಿಯರಿ ಪಾರ್ಟ್ ಬರುತ್ತೆ ಆ್ಯಂಡ್ ಯಾವ್ಯಾವ ಪ್ರಾವಿಷನ್ಸ್ಗಳಿದೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಂದಾಗ ಅದಷ್ಟು ಥಿಯರಿ ಪಾರ್ಟನ್ನು ನಾನು ಇವತ್ತು ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದರೆ ಏನು, ಆ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಕೀ ಪಾಯಿಂಟ್ಸ್ಗಳು ಯಾವ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಮೊದಲಿಗೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಏನು ಅಂತ ತಿಳ್ಕೊಂಬೋಣ. Contract costing is a method used in construction industry to find out the cost and profit of a particular construction assignment. Contract costing can be termed as an extension of job costing. Contract costing is used by concerns like construction firms, civil engineering contractors and engineering firms. Okay, ನೋಡಿ, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನೋ ಮೆಥಡ್ ಏನಿದೆ, ಮೆಥಡ್ ಆಫ್ ಕಾಸ್ಟಿಂಗ್, ಕಾಂಟ್ರಾಕ್ಟ್ ಕಾಸ್ಟಿಂಗು ಒನ್ ಆಫ್ ದಿ ಮೆಥಡ್ ಆಫ್ ಕಾಸ್ಟಿಂಗ್. ಇದನ್ನು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳ ಅಥವಾ ಜಾಬ್ ಅಂತ ಕರಿತೀವಿ. ಹ್ಯೂಜ್ ಜಾಬ್ಸ್ ಅಥವಾ ಲಾರ್ಜ್ ಜಾಬ್ಸ್ ಅಂತ. ಜಾಬ್ಸ್ ವಿಚ್ ಟೇಕ್ಸ್ ಮೋರ್ ಟೈಮ್ ಟು ಕಂಪ್ಲೀಟ್, ಮೋರ್ ದ್ಯಾನ್ ಅ ಇಯರ್, ಮೇ ಬಿ ಮೋರ್ ದ್ಯಾನ್ ಅ ಮಂತ್. ಈವನ್ ಕಾಂಟ್ರಾಕ್ಟು ಕೂಡ ಒನ್ ಆಫ್ ದಿ ಜಾಬ್, ಕಾಂಟ್ರಾಕ್ಟು ಕೂಡ ಒನ್ ಆಫ್ ದಿ ಜಾಬೇ, ಬಟ್ ಬಿಗ್ ಜಾಬ್. ಓಕೆನಾ? ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ನೋದು ಒನ್ ಆಫ್ ದಿ ಮೆಥಡ್ ಆಫ್ ಕಾಸ್ಟಿಂಗ್. ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ. ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟನ್ನ ಅಥವಾ ಜಾಬ್ನ ಪ್ರಾಫಿಟ್ ಅಥವಾ ಲಾಸ್ ಅಥವಾ ಕಾಸ್ಟ್ ಬಗ್ಗೆ ನಾವು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿಕ್ಕೋಸ್ಕರ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೆಥಡನ್ನು ಯೂಸ್ ಮಾಡ್ತೀವಿ. ಈ ಕಾಂಟ್ರಾಕ್ಟ್ ಕಾಸ್ಟಿಂಗು ಇಟ್ಸ್ ನಥಿಂಗ್ ಬಟ್ ಎನ್ ಎಕ್ಸ್ಟೆನ್ಷನ್ ಆಫ್ ಜಾಬ್ ಕಾಸ್ಟಿಂಗ್. ಜಾಬ್ ಕಾಸ್ಟಿಂಗ್ ಏನಿದೆ, ಫಂಡಮೆಂಟಲ್ಸ್, ಜಾಬ್ ಕಾಸ್ಟಿಂಗ್ನ ಬೇಸಿಕ್ಸ್, ಅದರ ಎಕ್ಸ್ಟೆನ್ಷನ್ ಅಷ್ಟೇ ಅಥವಾ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. ಈ ಯಾವ್ಯಾವ ಕಂಪನಿಗಳು ಟಿಪಿಕಲ್ಲಾಗಿ ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು ಯೂಸ್ ಮಾಡ್ತಾವಪ್ಪ ಮೆಥಡನ್ನು ಅಂತಂದರೆ, ಲೈಕ್ ಕನ್ಸ್ಟ್ರಕ್ಷನ್ ಫರ್ಮ್ಸು, ಸಿವಿಲ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್ರುಗಳು ಮತ್ತು ಎಂಜಿನಿಯರಿಂಗ್ ಕಂಪನಿಗಳು ಈ ಒಂದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೆಥಡನ್ನು ಅಂದರೆ ಮೆಥಡ್ ಆಫ್ ಕಾಸ್ಟಿಂಗನ್ನು ಯೂಸ್ ಮಾಡ್ಕೋತವೆ. ಇಲ್ಲಿ ಏನಾಗುತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ, ವಾಟ್ ಹ್ಯಾಪನ್ಸ್ ಹಿಯರ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದರೆ, ದ ಕಾಸ್ಟ್ ರಿಲೇಟೆಡ್ ಟು ಅ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ವಿಲ್ ಬಿ ಟ್ರೇಸ್ಡ್, ವಿಲ್ ಬಿ ಐಡೆಂಟಿಫೈಡ್ ವಿತ್ ದಿ ಕಾಂಟ್ರಾಕ್ಟ್. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಅಥವಾ ಪ್ರಾಜೆಕ್ಟ್ ವರ್ಕಿಗೆ ರಿಲೇಟ್ ಆಗಿರೋಂಥ ಎಲ್ಲ ಕಾಸ್ಟ್ಗಳನ್ನ ನಾವು ಆ ಕಾಂಟ್ರಾಕ್ಟ್ನ ಜೊತೆ ಗುರುತಿಸ್ತೀವಿ. ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ಗೆ ಎಷ್ಟು ಖರ್ಚು ಮಾಡಿದ್ದೀವಿ ವರ್ಕನ್ನು ಮಾಡಲಿಕ್ಕೆ, ದಟ್ ವಿಲ್ ಬಿ ಅಸರ್ಟೈನ್ಡ್. ಈ ಮೆಥಡ್ ಆಫ್ ಕಾಸ್ಟಿಂಗಲ್ಲಿ ಪ್ರತಿಯೊಂದು ಕಾಂಟ್ರಾಕ್ಟು ಕೂಡ ಕಾಸ್ಟ್ ಯೂನಿಟ್ ಆಗುತ್ತೆ. ವಿಚ್ ಈಸ್ ಎ ಕಾಸ್ಟ್ ಯೂನಿಟ್ ಆರ್ ವಾಟ್ ಈಸ್ ಎ ಕಾಸ್ಟ್ ಯೂನಿಟ್ ಅಂದರೆ, ಇಟ್ ಈಸ್ ಎ ಯೂನಿಟ್ ಆಫ್ ಪ್ರಾಡಕ್ಟ್ ಆನ್ ವಿಚ್ ಕಾಸ್ಟ್ ಆರ್ ಚಾರ್ಜ್ಡ್ ಆರ್ ಗೋನ್ ಬಿ ಕ್ಯಾಲ್ಕುಲೇಟೆಡ್. ಓಕೆನಾ? ಇಲ್ಲಿ ನಾವು ಕಾಸ್ಟನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವುದ್ರ ಮೇಲೆ ಚಾರ್ಜ್ ಮಾಡ್ತೀವಿ ಅಂತಂದರೆ, ಆನ್ ಈಚ್ ಕಾಂಟ್ರಾಕ್ಟ್, ಪ್ರತಿಯೊಂದು ಕಾಂಟ್ರಾಕ್ಟಿನ ಮೇಲೆ ನಾವು ಕಾಸ್ಟನ್ನು ಏನು ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ. ಅದೇ ಪ್ರತಿಯೊಂದು ಕಾಂಟ್ರಾಕ್ಟಿಗೂ ನಾವು ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿಚ್ ಈಸ್ ದ ಕಾಸ್ಟ್ ಯೂನಿಟ್ ಹಿಯರ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಈಸ್ ಕಾಂಟ್ರಾಕ್ಟ್ ಇಟ್ ಸೆಲ್ಫ್. ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ ನಮಗೆ ಕಾಸ್ಟ್ ಯೂನಿಟ್ ಯಾವುದಪ್ಪ ಅಂತಂದರೆ ಕಾಂಟ್ರಾಕ್ಟು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ಪ್ರತಿ ಕಾಂಟ್ರಾಕ್ಟಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಆ್ಯಂಡ್ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಗೋಯಿಂಗ್ ಟು ಪ್ರಿಪೇರ್ ಅ ಸಪರೇಟ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ಈಚ್ ಕಾಂಟ್ರಾಕ್ಟ್ ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್ನ ಬುಕ್ನಲ್ಲಿ ಪ್ರತಿಯೊಂದು ಕಾಂಟ್ರಾಕ್ಟ್ಗೆ ನಾವೇನು ಮಾಡ್ತೀವಿ, ಅಥವಾ ಕಾಂಟ್ರಾಕ್ಟ್ ವರ್ಕಿಗೆ ಸಪರೇಟ್ ಆಗಿರೋಂಥ ಕಾಂಟ್ರಾಕ್ಟ್ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ ಟು ನೋ ಆರ್ ಟು ಅಸರ್ಟೈನ್ ಪ್ರಾಫಿಟ್ ಆರ್ ಲಾಸ್ ದೇರ್ ಆನ್. ಅಂದರೆ ಆ ಒಂದು ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿರುವಂಥ ಪ್ರಾಫಿಟ್ ಅಥವಾ ಲಾಸ್ ಅಂದರೆ ಲಾಭ ಬಂದಿದೆಯಾ, ನಷ್ಟ ಆಗಿದೆಯಾ ಅಂತ ತಿಳ್ಕೊಳ್ಲಿಕ್ಕೋಸ್ಕರ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ ಅಂತಂದರೆ, ಪ್ರತಿಯೊಂದು ಕಾಂಟ್ರಾಕ್ಟಿಗೂ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾನೆ. ಇದಿಷ್ಟು ಕಾಂಟ್ರಾಕ್ಟ್ ಅಕೌಂಟ್ ಅಂದರೆ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂದರೆ ಏನು ಅಂತ ಹೇಳಿ. ಇದಾದಮೇಲೆ ನಾವು ಒನ್ ಬೈ ಒನ್ ಕೀ ಟರ್ಮ್ಸ್ಗಳನ್ನ ಅಥವಾ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಪ್ರಿಪರೇಷನ್ ಆಫ್ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೀ ಪಾಯಿಂಟ್ಸ್ಗಳನ್ನ ತಿಳ್ಕೊಂಡಿರಬೇಕು ಅಥವಾ ಪ್ರಾವಿಷನ್ಸ್ ಏನೇನಿದೆ,
ಯಾವ್ಯಾವ ಎಲಿಮೆಂಟ್ ಆಫ್ ಕಾಸ್ಟನ್ನು ಹೇಗೆ ಟ್ರೀಟ್ ಮಾಡಬೇಕು ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಕೀ ಆಸ್ಪೆಕ್ಟ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇಸ್ ಕಾಸ್ಟ್ ಆಫ್ ಮಟೀರಿಯಲ್ಸ್. ಓಕೆ, ನಿಮಗೆಲ್ಲ ಗೊತ್ತಿದೆ, ವೈಲ್ ಪ್ರಿಪೇರಿಂಗ್ ಅ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಂದಾಗ ಕಾಸ್ಟ್ ಆಫ್ ಮಟೀರಿಯಲನ್ನು ಹೇಗೆ ಟ್ರೀಟ್ ಮಾಡಬೇಕಂತ ನೋಡೋಣ. ಆ್ಯಸ್ ಆಲ್ ಆಫ್ ಯು ನೋ, ಮಟೀರಿಯಲ್ ಇಲ್ಲ ಅಂತಂದರೆ ವಿ ಕ್ಯಾನ್ ನಾಟ್ ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಡ್ಯೂಸ್ ಅ ಫಿಸಿಕಲ್ ಪ್ರಾಡಕ್ಟ್ ಅಥವಾ ಫಿಸಿಕಲ್ ಔಟ್ಪುಟ್. ಒಂದು ನಾವು ಔಟ್ಪುಟ್ಟನ್ನು ಅಥವಾ ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ದರ್ ಮಸ್ಟ್ ಬಿ ಸಮ್ ರಾ ಮಟೀರಿಯಲ್ಸ್. ಇಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ನಾವು ಯಾವುದಕ್ಕೆ ಅಕೌಂಟಿಂಗನ್ನು ಮಾಡ್ತೀವಿ ಅಂತಂದರೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳಿಗೆ. ಓಕೆನಾ, ಇಟ್ ಮೇ ಬಿ ಅ ಬಿಲ್ಡಿಂಗ್, ಬ್ರಿಡ್ಜ್, ಫ್ಲೈಓವರ್ ಅಥವಾ ಏನು ರೋಡ್, ವಾಟ್ ಎವರ್ ಇಟ್ ಮೇ ಬಿ, ಏನಾರು ಆಗಿರ್ಬೋದು. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳಿಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ರೈಟ್. ಇಲ್ಲಿ ಫಾರ್ ಅ ಕನ್ಸ್ಟ್ರಕ್ಷನ್ ಪ್ರಾಡಕ್ಟ್ ಅಥವಾ ಪ್ರಾಜೆಕ್ಟ್ಗೆ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಈಸ್ ಅ ಪ್ರಾಡಕ್ಟ್. ಕಾಂಟ್ರಾಕ್ಟರ್ಗೆ ಆ ಪ್ರಾಜೆಕ್ಟು ಈಚ್ ಪ್ರಾಜೆಕ್ಟ್ ಈಸ್ ಅ ಪ್ರಾಡಕ್ಟ್. ಪ್ರತಿಯೊಂದು ಪ್ರಾಜೆಕ್ಟು ಕೂಡ ಕಾಂಟ್ರಾಕ್ಟರ್ಗೆ ಪ್ರಾಡಕ್ಟ್ ಥರ ಆಗುತ್ತೆ. ಆ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕಂತಂದರೆ ಅಥವಾ ಅದನ್ನು ಶುರು ಮಾಡಿ ವಾಟ್ ಎವರ್ ಅದನ್ನು ಕಂಟಿನ್ಯೂ ಮಾಡಬೇಕಂತಂದರೆ ಈ ರಿಕ್ವೈರ್ಸ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್. ಯಾವುದ್ಯಾವುದು ಕನ್ಸ್ಟ್ರಕ್ಷನ್ ಮಟೀರಿಯಲ್ಸು? ಲೈಕ್ ಸಿಮೆಂಟ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, ಪೈಪ್ಸ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಸ್ಟೀಲ್ ಬಾರ್ಸ್ ಆಗಿರ್ಬೋದು. ಇದೆಲ್ಲ ಇನ್ನೂ ಎಷ್ಟೊಂದಿದೆ. ಓಕೆನಾ, ಏನು ಲಿಸ್ಟ್ ಈಸ್ ವೆರಿ ಬಿಗ್. ಈ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ಗಳೇನಿದೆ ಇದನ್ನು ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಈ ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳಿಲ್ಲ ಅಂತಂದರೆ ಕನ್ಸ್ಟ್ರಕ್ಷನ್ ವರ್ಕೇ ಶುರುವಾಗಲ್ಲ, ನಿಮಗೆಲ್ಲ ಗೊತ್ತು ಅಲ್ವಾ. ಮಟೀರಿಯಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ ವೈಟಲ್ ರೋಲ್ ಇನ್ ಕಾಂಟ್ರಾಕ್ಟಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಈ ಕಾಸ್ಟ್ ಆಫ್ ಮಟೀರಿಯಲನ್ನು ಕಾಂಟ್ರಾಕ್ಟ್ ಅಕೌಂಟಿಂಗಲ್ಲಿ ಅಥವಾ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಲ್ಲಿ ರೆಕಾರ್ಡ್ ಮಾಡಬೇಕು ಅಂತ, ಹೇಗೆ ಟ್ರೀಟ್ ಮಾಡಬೇಕು? ಕಾಂಟ್ರಾಕ್ಟ್ ಅಕೌಂಟ್ ಬಂದ್ಬಿಟ್ಟು ಅಗೈನ್ ಒಂದು ಕೈಂಡ್ ಆಫ್ ನಾಮಿನಲ್ ಅಕೌಂಟ್ ಥರ. ಅಂದರೆ ನಮ್ಗೆ ಏನೇನು ಖರ್ಚು ಮಾಡ್ತೀವಿ ಕಾಂಟ್ರಾಕ್ಟ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಅದೇ ಕಾಂಟ್ರಾಕ್ಟ್ಗೆ ಆಟ್ರಿಬ್ಯೂಟ್ ಆಗುವಂಥ ಎಲ್ಲ ಖರ್ಚುಗಳನ್ನ ಅದಕ್ಕೆ ನೇರವಾಗಿ ಅಪ್ಲೈ ಮಾಡಿಬಿಟ್ಟು ಹಾಕ್ಬಿಡ್ತೀವಿ, ಚಾರ್ಜ್ ಮಾಡ್ತೀವಿ. ಡೆಬಿಟ್ ಸೈಡಲ್ಲಿ ಹಾಕಬೇಕು. ಓಕೆನಾ, ಏನೇನು ಖರ್ಚು ಮಾಡ್ತೀವಿ ವಾಟ್ ಎವರ್ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನೂ ಅಗೈನ್ ಏನಾದರೂ ಅದರಿಂದ ನಮಗೆ ಬಂದಿರೋಂಥ ರೆವಿನ್ಯೂಸ್ ಇದ್ದರೆ ಅಥವಾ ಸರ್ಟಿಫೈ ಆಗಿದ್ರೆ ವರ್ಕ್, ಅದನ್ನೆಲ್ಲ ಕ್ರೆಡಿಟ್ ಸೈಡಲ್ಲಿ, ಆ್ಯಂಡ್ ಮಟೀರಿಯಲ್ಸ್ ನಾಟ್ ಯೂಸ್ಡ್, ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಅದನ್ನೆಲ್ಲ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಮಟೀರಿಯಲ್ಸ್ ಕ್ಯಾನ್ ಬಿ ಆಫ್ ಟೂ ಟೈಪ್, ಎರಡು ಥರ ಮಟೀರಿಯಲ್ಸ್ಗಳು. ಟೂ ಟೈಪ್ ಇನ್ ದ ಸೆನ್ಸ್ ಎಲ್ಲಿಂದ ಇಶ್ಯೂ ಆಗುತ್ತೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಎರಡು ಥರ ಮಟೀರಿಯಲ್ಗಳನ್ನ ನಾವು ಕನ್ಸ್ಟ್ರಕ್ಷನ್ ಸೈಟ್ಗೆ ಕಳಿಸ್ಬೋದು. ಒಂದು, ಮಟೀರಿಯಲ್ಸ್ ಸ್ಪೆಸಿಫಿಕಲಿ ಪರ್ಚೇಸ್ ಫಾರ್ ದ ಕಾಂಟ್ರಾಕ್ಟ್, ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ಗೆ ಅಂತಲೇ ಪರ್ಚೇಸ್ ಮಾಡಿರೋವಂಥ ಮಟೀರಿಯಲ್ಸ್ಗಳು, ಮೇ ಬಿ ಫ್ರಮ್ ಔಟ್ಸೈಡರ್ಸ್ ಅಥವಾ ಸಪ್ಲೈಯರ್ಸಿಂದ ಪರ್ಚೇಸ್ ಮಾಡಿರುವಂಥ ಮಟೀರಿಯಲ್ಗಳು, ಒನ್ ಕೈಂಡ್ ಆಫ್ ಮಟೀರಿಯಲ್ಸ್. ಆ್ಯಂಡ್ ಅನದರ್ ಕೈಂಡ್ ಆಫ್ ಮಟೀರಿಯಲ್ ಈಸ್ ಮಟೀರಿಯಲ್ಸ್ ಇಶ್ಯೂಡ್ ಫ್ರಮ್ ದ ಸ್ಟೋರ್ಸ್ ಅಗೇನ್ಸ್ಟ್ ಮಟೀರಿಯಲ್ ರಿಕ್ವಸಿಷನ್ ನೋಟ್ಸ್. ಓಕೆ, ನಮ್ಮ ಸ್ಟೋರಲ್ಲಿ ಇರೋವಂಥ ಮಟೀರಿಯಲ್ಗಳನ್ನ ಏನು ಸೈಟಿಂದ ನಮಗೆ ಮಟೀರಿಯಲ್ ರಿಕ್ವಸಿಷನ್ ಬರುತ್ತೆ ಕನ್ಸ್ಟ್ರಕ್ಷನ್ ಸೈಟ್ಸ್ಗಳಿಂದ, ಆ ಮಟೀರಿಯಲ್ ರಿಕ್ವಸಿಷನ್ ನೋಟ್ಗಳನ್ನ ಬೇಸ್ ಆಗಿಟ್ಕೊಂಡು ಇಶ್ಯೂ ಮಾಡಿರೋಂಥ ಮಟೀರಿಯಲ್ಸು. ಎರಡು ಥರ ಮಟೀರಿಯಲ್ಗಳನ್ನ ನಾವು ಕನ್ಸ್ಟ್ರಕ್ಷನ್ ಸೈಟ್ಗೆ ಅಥವಾ ಪ್ಲಾಂಟ್ಗೆ ಸೆಂಡ್ ಮಾಡಿರ್ತೀವಿ. ಈ ಎರಡೂ ಮಟೀರಿಯಲ್ಗಳನ್ನ ಆಲ್ ಟುಗೆದರ್ ಯಾವ ಥರದ್ದಾದರೂ ಆಗಿರಲಿ, ಇದನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ. ದ ಕಾಸ್ಟ್ ಆಫ್ ಬೋತ್ ದೀಸ್ ಟೈಪ್ ಆಫ್ ಮಟೀರಿಯಲ್ಸ್ ಈಸ್ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಇವೆರಡೂ ಮಟೀರಿಯಲ್ಗಳನ್ನ ಕಾಸ್ಟನ್ನು ಅದೆಷ್ಟುನಾದರೂ ಕಳಿಸಿರಲಿ ನಾವು ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ಡೆಬಿಟ್ ಮಾಡ್ತೀವಿ. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡಬೇಕು. ಕಾಸ್ಟ್ ಆಫ್ ಮಟೀರಿಯಲ್ಸ್ ಸೆಂಟ್ ಟು ದಿ ಕಾಂಟ್ರಾಕ್ಟ್, ಇಶ್ಯೂಡ್, ಪರ್ಚೇಸ್ಡ್, ವಾಟ್ ಎವರ್ ಏನಾದ್ರು ಹೇಳಿರಲಿ ಅವನು, ಮಟೀರಿಯಲ್ ಪರ್ಚೇಸ್ ಟು ದಿ ಕಾಂಟ್ರಾಕ್ಟ್, ಇಶ್ಯೂಡ್ ಟು ದಿ ಕಾಂಟ್ರಾಕ್ಟ್. ಓಕೆನಾ, ಇದನ್ನೆಲ್ಲದನ್ನು ನಾವೇನಿರುತ್ತೆ ಕಾಸ್ಟ್ ಆಫ್ ಮಟೀರಿಯಲ್ಸು ಅದನ್ನು ಕಾಂಟ್ರಾಕ್ಟ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ದೇರ್ ಆರ್ ಸಮ್ ಇಶ್ಯೂಸ್, ಕೆಲವೊಂದು ಇಶ್ಯೂಸ್ ಬರುತ್ತಿಲ್ಲ. ಏನಪ್ಪ ಅಂತಂದರೆ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ ಏನು ಮಾಡಬೇಕು? ಈಗ ನಾವು ಇಶ್ಯೂ ಮಾಡಿದ್ರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ಇನ್ ಕೇಸ್ ಎಕ್ಸಸ್ ಆಫ್ ಮಟೀರಿಯಲ್ ಅಥವಾ ಮಟೀರಿಯಲ್ ನಾಟ್ ಯೂಸ್ಡ್ ಅಟ್ ಪ್ಲಾಂಟ್, ಇಫ್ ರಿಟರ್ನ್ ಟು ಸ್ಟೋರ್ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ನಾವೇನಾದರೂ ಅಂದರೆ ಕಾಂಟ್ರಾಕ್ಟರು ಸ್ಟೋರ್ಸಿಂದ ಮಟೀರಿಯಲನ್ನು ಪ್ಲಾಂಟ್ಗೆ ಅಥವಾ ಕನ್ಸ್ಟ್ರಕ್ಷನ್ಗಿಂತ ಇಶ್ಯೂ ಮಾಡಿದ್ರೆ ಡೆಬಿಟ್ ಮಾಡ್ತೀವಿ. ರಿಟರ್ನ್ ಬಂದರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಬೇಕು. ಓಕೆನಾ. ಸೆಕೆಂಡ್ ಅಡ್ಜಸ್ಟ್ಮೆಂಟು, ಮಟೀರಿಯಲ್ಸ್ ಅಟ್ ಸೈಟ್. ಈಗ ಅಟ್ ದಿ ಎಂಡ್ ಆಫ್ ಅಕೌಂಟಿಂಗ್ ಇಯರ್, ಒಂದು ವರ್ಷದ ಕೊನೆ ಆಯಿತು, ವರ್ಷದ ಕೊನೆಗೆ ನಾವು ವಿ ಹ್ಯಾವ್ ಟು ಪ್ರಿಪೇರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಥವಾ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಆವಾಗ ಯಾವುದೋ ಸಮ್ ಆಫ್ ಮಟೀರಿಯಲ್ಗಳನ್ನ ಯೂಸ್ ಮಾಡ್ಕೊಂಡಿಲ್ಲ, ಹಂಗೆ ಉಳ್ಕೊಂಡಿದೆ, ಅನ್ಯೂಸ್ಡ್ ಮಟೀರಿಯಲ್ಸ್ ಆರ್ ದೇರ್ ಅಟ್ ಅ ಸೈಟ್. ಅದನ್ನು ಹೇಗೆ ರೆಕಾರ್ಡ್ ಮಾಡಬೇಕು? ಅದನ್ನು ಇಟ್ ಶುಡ್ ಬಿ ಟ್ರೀಟೆಡ್ ಲೈಕ್ ಅ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್. ಅದನ್ನು ನಾವು ಅಗೈನ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಅದನ್ನು ನೆಕ್ಸ್ಟ್ ಪೀರಿಯಡ್ಗೆ ದೀಸ್ ಮಟೀರಿಯಲ್ಸ್ ಗೋನ್ ಬಿ ಕ್ಯಾರಿಡ್ ಫಾರ್ವರ್ಡ್. ಓಕೆನಾ. ಫಸ್ಟ್ಲಿ
The cost of material has to be debited to contract account. Material returned to store and material at site at the end of the period will have to be recorded on the credit side of contract account. ಓಕೆ, ನೆಕ್ಸ್ಟ್ ನೋಡೋಣ ಮಟೀರಿಯಲ್ಸ್ಗೆ ರಿಲೇಟೆಡ್ ಆಗಿರೋಂಥ ಇನ್ನೂ ಅಡ್ಜಸ್ಟ್ಮೆಂಟ್ಸ್ಗಳಿದ್ದಾವೆ. ನೆಕ್ಸ್ಟು ಕಾಸ್ಟ್ ಆಫ್ ಲೇಬರು. ಕಾಸ್ಟ್ ಆಫ್ ಲೇಬರನ್ನು ಏನು ಮಾಡಬೇಕು, ಇಲ್ಲಿ ಏನು ಮಟೀರಿಯಲನ್ನು ನಾವು ಟ್ರೀಟ್ ಮಾಡಿದ್ವಿ, ಲೇಬರ್ ಕೂಡ ಅದೇ ಥರ ಒಂದು ಡಾಮಿನೆಂಟ್ ಆಗಿರೋಂಥ ಎಲಿಮೆಂಟು. ಮಟೀರಿಯಲ್ ಎಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೋ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ, ಅದೇ ಥರನೇ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದಾಗ ಲೇಬರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಇಲ್ಲಿ ಲೇಬರನ್ನು ನಾವು ಹೇಗೆ ಟ್ರೀಟ್ ಮಾಡ್ತೀವಪ್ಪ ಅಂತಂದರೆ, ಇದು ಕೂಡ ಒನ್ ಆಫ್ ದಿ ಕಾಸ್ಟ್ ಎಲಿಮೆಂಟ್. ಲೇಬರ್ ಚಾರ್ಜಸ್ ಇನ್ಕರ್ ಟುವರ್ಡ್ಸ್ ಆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ನಾವು ಅದನ್ನು ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಓಕೆನಾ, ಇದು ಕೂಡ ಒಂದು ಎಕ್ಸ್ಪೆನ್ಸಸ್ಸು. ಕಾಂಟ್ರಾಕ್ಟ್ಗೆ ಅಂತ ನಾವು ಪರ್ಟಿಕ್ಯುಲರಾಗಿ ಎಷ್ಟು ಲೇಬರ್ ಕಾಸ್ಟನ್ನು ಇನ್ಕರ್ ಮಾಡಿರ್ತೀವೋ ಅದಷ್ಟೂ ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ ಆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಈ ಇನ್ ಕೇಸ್ ಲೇಬರನ್ನು ನೇರವಾಗಿ ಹಂಚೋಕ್ಕಾಗಿಲ್ಲ ಅಂತಂದರೆ ಪ್ರಪೋರ್ಷನೇಟಾಗಿ ಟೇಕಿಂಗ್ ಸಮಥಿಂಗ್ ಆಸ್ ಬೇಸ್, ಕೆಲವೊಂದು ಬೇಸಿಸ್ಗಳನ್ನ ಇಟ್ಕೊಂಡು ನಾವು ಅಪೋರ್ಷನ್ ಮಾಡಿರ್ತೀವಿ. ಯೂಶ್ವಲ್ ಆಗಿ ಲೇಬರ್ ಈಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ನೀಡ್ ನಾಟ್ ಟು ಅಪೋರ್ಷನ್ಮೆಂಟ್ ಅವಶ್ಯಕತೆ ಇಲ್ಲ. ರೆಸ್ಪೆಕ್ಟಿವ್ ಕಾಂಟ್ರಾಕ್ಟ್ಗೆ ಎಷ್ಟು ಲೇಬರನ್ನು ಖರ್ಚು ಮಾಡಿರ್ತೀವೋ ಅಷ್ಟು ಲೇಬರ್ ಕಾಸ್ಟನ್ನು ಏನು ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಸೊ ನಾವು ಇಲ್ಲಿವರೆಗೂ 2 ಕೀ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಒಂದು ಕಾಸ್ಟ್ ಆಫ್ ಮಟೀರಿಯಲ್ಲನ್ನು ಡೆಬಿಟ್ ಮಾಡಬೇಕು. ನೆಕ್ಸ್ಟು ಕಾಸ್ಟ್ ಆಫ್ ಲೇಬರ್ ಕಾಸ್ಟನ್ನು ಕೂಡ ಡೆಬಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡೋಣ ಪ್ಲಾಂಟ್ ಆ್ಯಂಡ್ ಡೆಪ್ರಿಸಿಯೇಷನ್. ಇಲ್ಲಿ ನೀವು ಪ್ಲಾಂಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಂತಂದರೆ, ಪ್ಲಾಂಟ್ ಇಸ್ ನಥಿಂಗ್ ಬಟ್ ಅ ಮೆಷಿನರಿ ಆರ್ ಇಕ್ವಿಪ್ಮೆಂಟ್ಸ್. ಈ ಅಸೆಟ್ಸ್ಗಳಂತ ಏನು ಕರಿತೀವಿ, ಕನ್ಸ್ಟ್ರಕ್ಷನ್ ಸೈಟ್ಗೆ ಬೇಕಾಗಿರುವಂಥ ಅಸೆಟ್ಗಳು, ಫಿಕ್ಸ್ಡ್ ಅಸೆಟ್ಸ್ಗಳು, ಅದೇನಾಗಿರೋದು ಪ್ಲಾಂಟ್ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಕ್ರೇನ್ಸ್ ಆಗಿರ್ಬೋದು, ಅರ್ತ್ ಮೂವರ್ಸ್ ಆಗಿರ್ಬೋದು. ಓಕೆನಾ, ದೀಸ್ ಕೈಂಡ್ ಆಫ್ ಪ್ಲಾಂಟ್ಸ್ ಅಥವಾ ಇಕ್ವಿಪ್ಮೆಂಟ್ಸು ಏನೇನಿದೆ, ಇದನ್ನೇನಾದರೂ ನಾವು ಕನ್ಸ್ಟ್ರಕ್ಷನ್ಗೆ ಅಂತ ಪರ್ಪಸ್ಗೆ ಅಥವಾ ಆ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ಗೆ ಆರೆಲ್ಸ್ ಜನರಲ್ ಆಗಿ ಕಂಪನಿ ಹತ್ರ ಇದ್ದರೂ ಕೂಡ ನಾವು ಕಾಂಟ್ರಾಕ್ಟ್ಗೆ ಇಫ್ ಪ್ಲಾಂಟ್ ಈಸ್ ಯೂಸ್ಡ್, ಕಾಂಟ್ರಾಕ್ಟ್ ವರ್ಕಿಗೆ ಅಂತ ಏನಾದ್ರು ಪ್ಲಾಂಟನ್ನು ಯೂಸ್ ಮಾಡಿದರೆ, ಮಷಿನರಿ ಯೂಸ್ ಮಾಡಿದರೆ ಅದನ್ನು ಹೇಗೆ ರೆಕಾರ್ಡ್ ಮಾಡಬೇಕು ಅಂತ. ಈ ಡೆಪ್ರಿಸಿಯೇಷನು ಮತ್ತು ಪ್ಲಾಂಟನ್ನು ರೆಕಾರ್ಡ್ ಮಾಡಲಿಕ್ಕೆ ದೇರ್ ಆರ್ 2 ways ಅಥವಾ 2 ಮೆಥಡ್ಸ್. 2 ರೀತಿಯಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡ್ಬೋದು. ಒಂದು, ಈಗ ಪರ್ಟಿಕ್ಯುಲರ್ ಆಗಿ ಮಷಿನರಿನೋ ಪ್ಲಾಂಟನ್ನು ಏನಾದರೂ ಅದೇ ಕಾಂಟ್ರಾಕ್ಟ್ಗೆ ಅಂತ ಪರ್ಚೇಸ್ ಮಾಡಿದರೆ, ಅದಕ್ಕೆ ಅಂತಲೇ ಪರ್ಚೇಸ್ ಮಾಡಿದರೆ, ಅವಾಗ ಏನು ಮಾಡ್ತೀವಪ್ಪ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅಥವಾ ಪರ್ಚೇಸ್ಡ್ ಪ್ರೈಸ್ ಅಂತ ಏನು ಕರಿತೀವಿ, ಅದನ್ನು ಕಾಂಟ್ರಾಕ್ಟ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡೋದು. ಅದನ್ನು ಯಾವಾಗ ಇನ್ಸ್ಟಾಲ್ ಮಾಡ್ತೀವಿ ಅಥವಾ ಸೈಟ್ ಯಾವಾಗ ಇಶ್ಯೂ ಮಾಡ್ತೀವಿ ಫಾರ್ ದ ಪರ್ಪಸ್ ಆಫ್ ಯೂಸ್, ಆ ಓಪನಿಂಗ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ನಾವೇನು ಮಾಡ್ತೀವಿ, ಪ್ಲಾಂಟ್ ಇನ್ಸ್ಟಾಲ್ ಮಾಡಿದಂಥ ಕಾಸ್ಟನ್ನು ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ವರ್ಷದ ಕೊನೆಗೆ ಅದರ ರಿವ್ಯಾಲ್ಯೂಡ್ ಪ್ರೈಸನ್ನು, ಅಂದರೆ ಆಫ್ಟರ್ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ಮೇಲೆ ಉಳ್ಕೊಳ್ಳೋವಂತಹ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ನಾವೇನು ಕರಿತೀವಿ, ನೆಟ್ ವ್ಯಾಲ್ಯೂನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದೀಸ್ ಟು ಎಂಟ್ರೀಸ್ ಅಂತಂದರೆ, ಡೆಬಿಟ್ ಸೈಡಲ್ಲಿ ಓಪನಿಂಗ್ ವ್ಯಾಲ್ಯೂ ರೆಕಾರ್ಡ್ ಮಾಡಿ, ಕ್ರೆಡಿಟ್ ಸೈಡ್ನಲ್ಲಿ ಡೆಪ್ರಿಷಿಯೇಟೆಡ್ ವ್ಯಾಲ್ಯೂ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ರೆಕಾರ್ಡ್ ಮಾಡೋದ್ರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಕಾಂಟ್ರಾಕ್ಟ್ ಅಕೌಂಟ್ಗೆ ಅಂದರೆ, ಆ್ಯಕ್ಚುಯಲಾಗಿ ಎಷ್ಟು ಡೆಪ್ರಿಸಿಯೇಷನ್ ಇರುತ್ತೋ ಅದು ಡೆಬಿಟ್ ಸೈಡಲ್ಲಿ ಚಾರ್ಜ್ ಆಗಿರುತ್ತೆ. ದಟ್ಸ್ ಇಟ್. ಇದು ಒಂದು ಫಸ್ಟ್ ಎಂಟ್ರಿ. ಇನ್ ಕೇಸ್ ಏನಾದರೂ ಪ್ಲಾಂಟನ್ನು ಸೇಲ್ ಮಾಡಿಬಿಟ್ರೆ, ನಾವೇನು ಪ್ಲಾಂಟನ್ನು ಬೈ ಮಾಡಿ ಕಾಂಟ್ರಾಕ್ಟ್ಗೆ ಅಂತ ಇಶ್ಯೂ ಮಾಡಿದ್ವಿ, ಆ ಪ್ಲಾಂಟನ್ನು ಪರ್ಚೇಸ್ ಮಾಡಿದ್ರೆ ಡೆಬಿಟ್ ಸೈಡಲ್ಲಿ ಹಾಕೋತೀವಿ, ಪರ್ಚೇಸ್ ಮಾಡಿ ಕಾಂಟ್ರಾಕ್ಟ್ಗೆ ಇಶ್ಯೂ ಮಾಡಿದರೆ. ಅದೇ ಥರ ಪ್ಲಾಂಟನ್ನು ಏನಾದರೂ ಸೇಲ್ ಮಾಡಿದ್ರೆ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ದ ಕಾಂಟ್ರಾಕ್ಟ್ ಅಕೌಂಟ್. ಸೇಲ್ ಪ್ರೊಸೀಡ್ಸ್ ಏನು ಬರುತ್ತೆ ಅಂದರೆ, ಮಾರಿದಾಗ ಏನು ದುಡ್ಡು ಬರುತ್ತೆ ಆ ದುಡ್ಡನ್ನು ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಮೆಥಡ್ಸ್ ಆರ್ ಎಂಟ್ರೀಸ್ ಟು ರೆಕಾರ್ಡ್ ದಿಸ್ ಕಾಸ್ಟ್ ಆಫ್ ಪ್ಲಾಂಟ್ ಆ್ಯಂಡ್ ಡೆಪ್ರಿಸಿಯೇಷನ್. ಮೊದಲನೇ ಎಂಟ್ರಿಲಿ ಏನು ಮಾಡ್ತೀವಿ, ಓಪನಿಂಗ್ ವ್ಯಾಲ್ಯೂ ಅಥವಾ ಓಪನಿಂಗ್ ಕಾಸ್ಟ್ ಆಫ್ ಪ್ಲಾಂಟನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ, ಆನ್ ದ ಎಂಡ್ ಆಫ್ ಇಯರ್ ಕ್ಲೋಸಿಂಗ್ ವ್ಯಾಲ್ಯೂ ಅಥವಾ ಡೆಪ್ರಿಷಿಯೇಟೆಡ್ ವ್ಯಾಲ್ಯೂನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ದಟ್ ನಮಗೆ ಫೈನಲಿ ಏನಾಗುತ್ತೆ ಅಲ್ಟಿಮೇಟ್ಲಿ ಅಂತಂದರೆ, ನೆಟ್ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ವಿಲ್ ಬಿ ಚಾರ್ಜ್ಡ್ ಆನ್ ದ ಡೆಬಿಟ್ ಸೈಡ್. ಅದನ್ನು ಬೇಕಾದರೂ ಮಾಡ್ಬೋದು, ಅಥವಾ ಸಿಂಪಲಾಗಿ ನಾವೇನು ಮಾಡ್ಬೋದು ಅಂದರೆ, ಎಷ್ಟು ಬೆಲೆ ಬಾಳೋ ಪ್ಲಾಂಟನ್ನು ಅಥವಾ ಅಸೆಟನ್ನು, ಲೈಕ್ ನಾನು ಹೇಳಿದೆ ಪ್ಲಾಂಟು, ಮಷಿನರಿ, ಅರ್ತ್ ಮೂವರ್ಸ್, ವಾಟ್ ಎವರ್, ಕ್ರೇನ್ಸು ಅವೇನೇನು ಬರ್ತಾವೆ ಅವೆಲ್ಲ ಇದಾವಲ್ಲ, ಅವೆಲ್ಲ ಕೂಡ ಪ್ಲಾಂಟ್ ಅಂತಲೇ ಇಲ್ಲಿ ಜನರಲ್ ಟರ್ಮು ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ. ಅದಕ್ಕೇನು ಡೆಪ್ರಿಸಿಯೇಷನ್ ಆಗುತ್ತೆ 1 ವರ್ಷದ್ದು, ಆ ಡೆಪ್ರಿಸಿಯೇಷನನ್ನು ಅಥವಾ 1 ವರ್ಷ 6 ತಿಂಗಳು ಎಷ್ಟು ದಿನಕ್ಕೆ ಯೂಸ್ ಮಾಡ್ಕೊಂಡಿರ್ತೀವೋ ಅಷ್ಟು ದಿನದ ಡೆಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಿ ನೇರವಾಗಿ ಡೆಪ್ರಿಸಿಯೇಷನ್ ಅಮೌಂಟನ್ನೇ ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಬೋದು. 2 ಮೆಥಡ್. ಮೊದಲನೇ ಮೆಥಡ್ ಏನಂದರೆ, ಓಪನಿಂಗ್
ಬ್ಯಾಲೆನ್ಸನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡೋದು ಫಸ್ಟ್ ಮೆಥಡು. ಸೆಕೆಂಡ್ ಮೆಥಡ್ ಏನಪ್ಪ ಅಂತಂದರೆ ನೇರವಾಗಿ ಡೆಪ್ರಿಸಿಯೇಷನನ್ನು ಲೆಕ್ಕ ಹಾಕ್ಬಿಟ್ಟು ಆ ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟಿರುತ್ತೋ ಅಷ್ಟನ್ನೇ ಡೆಬಿಟ್ ಸೈಡಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿಬಿಟ್ರೆ ಮುಗೀತು. ಎರಡರಲ್ಲಿ ಯಾವ ಮೆಥಡ್ ಬೇಕಾದರೂ ನಾವು ಫಾಲೋ ಮಾಡ್ಬೋದು. ಸೇಲ್ ಆದಾಗ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಬರುತ್ತೆ ವಿತ್ ರಿಗಾರ್ಡ್ ಟು ಪ್ಲಾಂಟ್ ಅಥವಾ ಮಷಿನರಿ. ಏನಂದರೆ ಇನ್ ಕೇಸ್ ನಾವು ಪರ್ಚೇಸೇ ಮಾಡಿಲ್ಲ, ಬೇರೆಯವ್ರ ಹತ್ರ ಹೈರ್ ತೊಗೊಂಬಂದಿದ್ದೀವಿ, ಬಾಡಿಗೆ ತೊಗೊಂಬಂದಿದ್ದೀವಿ, ಅವಾಗ ಏನು ಮಾಡಬೇಕು ಅಂತ. ನಾವು ಬಾಡಿಗೆ ತೊಗೊಂಬಂದಿದ್ದಕ್ಕೆ ಹೈರ್ ಚಾರ್ಜ್ ಅಂತ ಕೊಡಬೇಕಾಗತ್ತೆ, ಎಷ್ಟೋ ದುಡ್ಡು ಕೊಡಬೇಕು. ಆ ಹೈರ್ ಚಾರ್ಜ್ ಎಷ್ಟಿರುತ್ತೋ ಪ್ಲಾಂಟ್ಗೆ ಕೊಟ್ಟಿರೋಂಥ ಬಾಡಿಗೆಗೆ ಅಂತ ಕೊಟ್ಟಿರೋ ದುಡ್ಡು, ಲೀಸ್ಗೆ ಅಥವಾ ವಾಟ್ ಎವರ್ ಕೊಟ್ಟಿರೋಂಥ ಅಮೌಂಟ್ ಏನಿರುತ್ತಲ್ಲ ಆ ಎಕ್ಸಾಕ್ಟ್ ಅಮೌಂಟನ್ನು ನಾವೇನು ಮಾಡಬೇಕು, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡಬೇಕಾಗತ್ತೆ. ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಓಕೆನಾ? ಇದಿಷ್ಟು ಪ್ಲಾಂಟು ಮತ್ತು ಡೆಪ್ರಿಸಿಯೇಷನ್ಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ನೆಕ್ಸ್ಟ್ ಕೀ ಪಾಯಿಂಟ್ ಏನಪ್ಪ ಅಂತಂದರೆ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಅಂತ ಕರಿತೀವಿ. ಈಗ ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಯಾವುದು, ಯಾಕೆ ಸಬ್ ಕಾಂಟ್ರಾಕ್ಟನ್ನು ಕೊಡಬೇಕಾಗತ್ತೆ? ಸಬ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅಂತಂದರೆ ನಾವು ಏನು ಇದನ್ನು ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ವ ಅಂತ ನೀವು ಅಂದ್ಕೊಬೋದು. ಸಬ್ ಕಾಂಟ್ರಾಕ್ಟ್ ಕಾಸ್ಟ್ ಯಾವಾಗ ಬರುತ್ತಪ್ಪ ಅಂತಂದರೆ ಸಮ್ಟೈಮ್ಸ್ ಕಾಂಟ್ರಾಕ್ಟ್ರ್ ಹತ್ರ ಎಲ್ಲ ಫೆಸಿಲಿಟೀಸು ಮೇ ನಾಟ್ ಬಿ ಅವೈಲಬಲ್. ಎಲ್ಲ ಫೆಸಿಲಿಟೀಸು ಅವನ ಹತ್ರ ಇಲ್ಲದೆ ಇರ್ಬೋದು. ಲೈಕ್ ಕೆಲವೊಂದು ಫೆಸಿಲಿಟಿಗಳನ್ನ ಈಗ ಸ್ಟೀಲ್ ವರ್ಕು, ಗ್ಲಾಸ್ ವರ್ಕು, ಪೇಂಟಿಂಗು, ಈ ಕೆಲವೊಂದು ಫೆಸಿಲಿಟಿಗಳೇನಿದ್ದಾವೆ ಆ ಫೆಸಿಲಿಟಿಗಳನ್ನ ಅವನೇನು ಮಾಡಬೇಕಾಗತ್ತಪ್ಪ ಅಂತಂದರೆ ಅಷ್ಟು ಔಟ್ಸೋರ್ಸ್ ಮಾಡಬೇಕಾಗತ್ತೆ. ಜನ ಔಟ್ಸೋರ್ಸ್ ಮಾಡಿದಾಗ ಅದಕ್ಕೆ ಏನು ಮಾಡಬೇಕು, ಅವನು ಸಬ್ ಕಾಂಟ್ರಾಕ್ಟ್ ಕಾಸ್ಟನ್ನು ಇನ್ಕರ್ ಮಾಡಬೇಕಾಗತ್ತೆ. ಯಾರು? ಕಾಂಟ್ರಾಕ್ಟರು. ಅವನೇನು ಅವ್ನು ಸ್ವಂತಕ್ಕೋಸ್ಕರ ಮಾಡ್ಕೊಂಡಿರಲ್ಲ. ದೀಸ್ ಕಾಸ್ಟ್ ವಿಲ್ ಗೋನ್ ಬಿ ಚಾರ್ಜ್ ಟು ದಿ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಅಕೌಂಟ್. ಯಾವ ಕಾಂಟ್ರಾಕ್ಟ್ಗೆ ಅಂತ ಅವ್ನು ಖರ್ಚು ಮಾಡಿರ್ತಾನೋ ಆ ಕಾಂಟ್ರಾಕ್ಟ್ ಅಕೌಂಟ್ಗೆ ಏನು ಮಾಡಬೇಕಾಗತ್ತೆ, ಈ ಕಾಸ್ಟ್ಗಳನ್ನ ಚಾರ್ಜ್ ಮಾಡ್ತೀವಿ. ಓಕೆನಾ? ಸರಿ. ಅದಕ್ಕೆ ಏನು ಸಬ್ ಕಾಂಟ್ರಾಕ್ಟ್ ವರ್ಕ್ ಅಂತ ಇರುತ್ತೆ, ಯಾವ ವರ್ಕನ್ನು ಸಬ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರ್ತಾರೆ ಆ ವರ್ಕಿಗೆ ಎಷ್ಟು ಖರ್ಚನ್ನು ಮಾಡಿರ್ತಾರೋ ಅಷ್ಟು ದುಡ್ಡನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಕಾಂಟ್ರಾಕ್ಟ್ ಅಕೌಂಟನ್ನ ಡೆಬಿಟ್ ಸೈಡ್ನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಯಾವ್ಯಾವ ವರ್ಕ್ಗಳನ್ನ ನಾವು ಸಬ್ ಕಾಂಟ್ರಾಕ್ಟ್ ಕೊಡ್ಬೋದು ಅಂತಂದರೆ ಹೇಳಿದೆ ಇವಾಗ ತಾನೇ, ಸ್ಟೀಲ್ ವರ್ಕು, ಗ್ಲಾಸ್ ವರ್ಕ್ ಏನಾರು ಇದ್ದರೆ, ಪೇಂಟಿಂಗ್ಸು, ಈ ಥರ ಸಣ್ಣ ಪುಟ್ಟ ವರ್ಕುಗಳು ಅಥವಾ ವೇರ್ ಸ್ಪೆಷಲೈಸೇಷನ್ ಅಥವಾ ಎಕ್ಸ್ಪರ್ಟೈಸ್ ರಿಕ್ವೈರ್ಡ್ ಆ ಥರ ವರ್ಕ್ಗಳನ್ನ ಔಟ್ಸೋರ್ಸ್ ಮಾಡ್ಬೋದು. ಆ ಟೈಮಲ್ಲಿ ಏನು ಬರುತ್ತೆ, ಆ ಸಬ್ ಕಾಂಟ್ರಾಕ್ಟರ್ಗೆ ಕೊಟ್ಟಿರೋಂಥ ಅಮೌಂಟ್ ಏನು ಪೇ ಮಾಡಿರ್ತಾರೆ ವಿಚ್ ಈಸ್ ಕಾಲ್ಡ್ ಅ ಸಬ್ ಕಾಂಟ್ರಾಕ್ಟ್ ಕಾಸ್ಟ್, ಅದನ್ನು ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್. ಅಂತಂದರೆ ಪಾರ್ಟ್ಲಿ ಫಿನಿಶ್ಡ್ ಅಂತ ಹೇಳ್ಬೋದು. ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ, ಅರ್ಧ ವರ್ಕ್ ಆಗಿದೆ, ಇಟ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ. ಈಗ ಬಿಲ್ಡಿಂಗ್ ಅರ್ಧ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ ಕಂಟಿನ್ಯೂಯೇಷನ್ ವರ್ಕ್ ನಡೀತಾ ಇದೆ. ಅದನ್ನು ಹೇಗೆ ವ್ಯಾಲ್ಯೂ ಮಾಡಬೇಕು, ಹೇಗೆ ಟ್ರೀಟ್ ಮಾಡ್ತೀವಿ? ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಏನಿದೆ ನಮಗೆ ಗೊತ್ತಿದೆ ನಿಮಗೆ. ಅಸೆಟ್ಸಲ್ಲಿ ಸ್ಟಾಕ್ ಅಂತ ಕರಿತೀವಿ. ಸ್ಟಾಕಲ್ಲಿ 3 ಥರ ಬರುತ್ತೆ. ದೇರ್ ಆರ್ 3 ಎಲಿಮೆಂಟ್ಸ್ ಇನ್ ಸ್ಟಾಕ್ ಆರ್ ಇನ್ವೆಂಟ್ರಿ. ಒಂದು ಸ್ಟಾಕ್ ಆಫ್ ರಾ ಮಟೀರಿಯಲ್ಲು, ಇನ್ನೊಂದು ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸು, ಮತ್ತೊಂದು ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಈ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಅರ್ಧ ಕೆಲಸ ಆಗಿರೋದು ಅಂತ ಅರ್ಥ. ಓಕೆನಾ? ನಿಮ್ಗೆ ನೋಡಿರ್ತಾರೆ ವರ್ಕ್ ಇನ್ ಪ್ರೋಗ್ರೆಸ್, ಕೆಲಸ ಪ್ರಗತಿಯಲ್ಲಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಯೆಟ್ ಟು ಬಿ ಕಂಪ್ಲೀಟೆಡ್ ಅಂತ. ಲೈಕ್ ದಟ್. ಈ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳಿಗೆ ಬಂದಾಗ ಅಥವಾ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ನಾವು 2 ಎಲಿಮೆಂಟ್ಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಅಂತ. ಏನು ವರ್ಕ್ ಸರ್ಟಿಫೈಡ್ ಅಂದರೆ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಅಂದರೆ ಅಂತ ಮೊದಲು ತಿಳ್ಕೊಳ್ಳೋಣ. ಆ್ಯಂಡ್ ದೆನ್ ಅದನ್ನು ಎರಡೂ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನೋಡೋಣ. ಓಕೆನಾ? ಫಸ್ಟ್ಲಿ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಅಂದರೆ ದಿಸ್ ಈಸ್ ದಟ್ ಪಾರ್ಟ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ವಿಚ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ದ ಕಾಂಟ್ರಾಕ್ಟೀಸ್ ಆರ್ಕಿಟೆಕ್ಟ್ ಫಾರ್ ಪೇಮೆಂಟ್. ವರ್ಕ್ ಸರ್ಟಿಫೈಡ್ ಈಸ್ ವ್ಯಾಲ್ಯೂಡ್ ಅಟ್ ಕಾಂಟ್ರಾಕ್ಟ್ ಪ್ರೈಸ್, ದಟ್ ಈಸ್ ಸೆಲ್ಲಿಂಗ್ ಪ್ರೈಸ್, ಆ್ಯಂಡ್ ಇನ್ಕ್ಲೂಡ್ಸ್ ಎನ್ ಎಲಿಮೆಂಟ್ ಆಫ್ ಪ್ರಾಫಿಟ್. ಓಕೆ, ನೋಡಿ, ಇಲ್ಲಿ ಒಬ್ಬ ಕಾಂಟ್ರಾಕ್ಟ್ ಏನು ಕೆಲಸ ಮಾಡ್ತಾ ಇರ್ತಾನೆ ಕನ್ಸ್ಟ್ರಕ್ಷನ್ ವರ್ಕನ್ನು, ಅದು ಎಂಟೈರ್ ಪ್ರೈಸನ್ನು ಒಂದೇ ಸಲ ಸಿಂಗಲ್ ಪೇಮೆಂಟಲ್ಲಿ ಕಾಂಟ್ರಾಕ್ಟಿ ಪೇ ಮಾಡಿಬಿಡಲ್ಲ. ಯಾಕೆ ಅಂತಂದರೆ ಸಮ್ ಆಫ್ ದಿ ಹ್ಯೂಜ್ ಕಾಂಟ್ರಾಕ್ಟ್ಸ್ ಅಥವಾ ಲಾರ್ಜ್ ಕಾಂಟ್ರಾಕ್ಟ್ಸ್ ಅಥವಾ ಕನ್ಸ್ಟ್ರಕ್ಷನ್ ವರ್ಕ್ ಟೇಕ್ಸ್ ಇಯರ್ಸ್ ಆಫ್ ಟೈಮ್ ಟು ಕಂಪ್ಲೀಟ್. ವರ್ಷಗಳ ಸಮಯನ ತಗೊಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಪ್ರಪೋರ್ಷನೇಟ್ ಆಗಿ ಟೈಮ್ಲಿ ಆಗಿ ವರ್ಷಕ್ಕೆ ಅಥವಾ 6 ಮಂತ್ಸ್ಗೆ ವರ್ಷಕ್ಕೆ ಒಂದು ಸ್ವಲ್ಪ ದುಡ್ಡನ್ನು ಕೊಡ್ತಾ ಹೋಗ್ತಾರೆ. ಎಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು ಹೇಗೆ ಡಿಸೈಡ್ ಆಗುತ್ತಪ್ಪ ಅಂತಂದರೆ ಕಾಂಟ್ರಾಕ್ಟರ್ ಏನು ಕೆಲಸ ಮಾಡಿದ್ದಾನೆ ಆ ಮಾಡಿರೋ ಕಂಪ್ಲೀಟ್ ಆಗಿರೋಂಥ ವರ್ಕಲ್ಲಿ ವಾಟ್ ಪೋರ್ಷನ್ ಆಫ್ ವರ್ಕ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ, ಅದನ್ನು someone has to certify, an expert has to certify ಅಲ್ವಾ. ಈಗ ಕಾಂಟ್ರಾಕ್ಟಿ ಮೇ ನಾಟ್ ಬಿ ಎನ್ ಎಕ್ಸ್ಪರ್ಟ್,
ಕಾಂಟ್ರಾಕ್ಟಿ ಅವನು ಈಗ ಮನೆ ಕಟ್ಟಿಸ್ಕೊತಿದ್ದಾನೆ ಅಂದಿದ ತಕ್ಷಣ ಅವನು ಎಕ್ಸ್ಪರ್ಟ್ ಆಗಿರ್ತಾನೆ ಅಂತ ಅರ್ಥ ಅಲ್ಲ. ಏನು ಕೆಲಸ ಮುಗ್ದಿದೆ ಅದರಲ್ಲಿ ಸರ್ಟಿಫೈ ಮಾಡಬೇಕು. ಓಕೆ, ದಿಸ್ ವರ್ಕ್ ಈಸ್ ಗುಡ್, ಏನು ವಿಚ್ ಮ್ಯಾಚಸ್ ಆರ್ ಎಕ್ಸ್ಪೆಕ್ಟೇಷನ್ಸ್, ಅಥವಾ ನಮ್ಮ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಈ ವರ್ಕ್ ಆಗಿದೆ ಅಂತ ಯಾರೊಬ್ಬ ಸರ್ಟಿಫೈ ಮಾಡಬೇಕು. ಆ ಸರ್ಟಿಫೈ ಮಾಡಿದ್ಮೇಲೆ ಎಷ್ಟು ವರ್ಕು ಸರ್ಟಿಫೈ ಆಗಿದೆಯೋ ಅಷ್ಟಕ್ಕೆ ಅವನು ದುಡ್ಡನ್ನು ಕೊಡಲಿಕ್ಕೆ ರೆಡಿ ಇರ್ತಾನೆ ಅಲ್ವಾ. ಅದೇ ಥರ ಇಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಥವಾ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದಾಗ ಹೂ ಗೋಯಿಂಗ್ ಟು ಸರ್ಟಿಫೈ ಅಂದರೆ ಆರ್ಕಿಟೆಕ್ಟ್ ಅಂತ ಕರಿತೇವೆ. ಈಸ್ ಅನ್ ಎಕ್ಸ್ಪರ್ಟ್ ಅಲ್ವಾ, ಈ ಮೇ ಬಿ ಅ ಸಿವಿಲ್ ಇಂಜಿನಿಯರ್. ಈ ಆರ್ಕಿಟೆಕ್ಟ್ ಏನು ಮಾಡ್ತಾನೆ, ಈ ವರ್ಕ್ಸ್ ಫಾರ್ ಕಾಂಟ್ರಾಕ್ಟಿ ಪರವಾಗಿ ವರ್ಕ್ ಮಾಡ್ತಾನೆ ಇವನು ಆರ್ಕಿಟೆಕ್ಟು. ಅವನು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಥವಾ ಇಲ್ಲೇನು ಕಾಂಟ್ರಾಕ್ಟ್ ಇದೆ ಅದರಲ್ಲಿ ಎಷ್ಟು ವರ್ಕು ಕಂಪ್ಲೀಟ್ ಆಗಿದೆಯೋ ಅದನ್ನು ಸರ್ಟಿಫೈ ಮಾಡ್ತಾನೆ, ಅಪ್ರೂವ್ ಮಾಡ್ತಾನೆ. ಓಕೆ, ದಿಸ್ ಪರ್ಸೆಂಟೇಜ್ ಆಫ್ ವರ್ಕ್ ಈಸ್ ಸರ್ಟಿಫೈಡ್ ಅಥವಾ ಸ್ಯಾಟಿಸ್ಫೈಡ್ ಅಂತ. ನೀವು ಓಕೆ ಸರಿಗೆ ಮಾಡಿದ್ದೀರಾ. ಅವನು ಎಷ್ಟು ವರ್ಕನ್ನು ಸರ್ಟಿಫೈ ಮಾಡ್ತಾನೋ ಅದನ್ನು ನಾವು ವರ್ಕ್ ಸರ್ಟಿಫೈಡ್ ಅಂತ ಕರಿತೀವಿ. ಈ ವರ್ಕ್ ಸರ್ಟಿಫೈಡ್ ಯಾವಾಗಲೂ ನಾವು ವ್ಯಾಲ್ಯೂನ ಹೇಗೆ ಮಾಡ್ತೀವಪ್ಪ ಅಂದರೆ ಅಟ್ ಸೆಲ್ಲಿಂಗ್ ಪ್ರೈಸ್, ಕಾಂಟ್ರಾಕ್ಟ್ ಪ್ರೈಸಲ್ಲಿ ವ್ಯಾಲ್ಯೂ ಮಾಡ್ತೀವಿ. ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ, ದರ್ ಈಸ್ ಅ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಪ್ರೈಸ್. ಕಾಸ್ಟ್ ಅಂತಂದರೆ ಎಕ್ಸ್ಕ್ಲೂಡಿಂಗ್ ಪ್ರಾಫಿಟ್, ಪ್ರೈಸ್ ಅಂದರೆ ವಿಚ್ ಇನ್ಕ್ಲೂಡ್ಸ್ ಪ್ರಾಫಿಟ್. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಬಿಕಮ್ಸ್ ಪ್ರೈಸ್, ನಿಮಗೆಲ್ಲ ಗೊತ್ತು. ವರ್ಕ್ ಸರ್ಟಿಫೈಡನ್ನು ನಾವು ಪ್ರೈಸಲ್ಲಿ ವ್ಯಾಲ್ಯೂ ಮಾಡ್ತೀವಿ, ಇದು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ವರ್ಕ್ ಅನ್ಸರ್ಟಿಫೈಡ್ ಅಂತ. ವರ್ಕ್ ಅನ್ಸರ್ಟಿಫೈಡ್ ಅಂದ್ರೇನು, ದಿಸ್ ಈಸ್ ದಟ್ ಪಾರ್ಟ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ವಿಚ್ ಇಸ್ ನಾಟ್ ಅಪ್ರೂವ್ಡ್ ಬೈ ದ ಆರ್ಕಿಟೆಕ್ಟ್ ಆರ್ ಎಂಜಿನಿಯರ್. ಈಗ ವರ್ಕ್ ಸರ್ಟಿಫೈಡ್ ಅಂದರೆ ಅವನ ಸ್ಟ್ಯಾಂಡರ್ಡ್ಸ್ ಏನೋ ಇರುತ್ತೆ. ಕಾಂಟ್ರಾಕ್ಟಿ ಏನೋ ಒಂದು ಸ್ಟ್ಯಾಂಡರ್ಡ್ ಹೇಳಿರ್ತಾನೆ, ಆರ್ಕಿಟೆಕ್ಟ್ ಬಂದು ಅವ್ನ ಸೈಟ್ಗೆ ವಿಸಿಟ್ ಮಾಡಿ ಎಷ್ಟು ವರ್ಕ್ ಆಗಿದೆ, ಇಫ್ ದ್ಯಾಟ್ ವರ್ಕ್ ಮ್ಯಾಚಸ್ ಹೀಸ್ ಎಕ್ಸ್ಪೆಕ್ಟೇಷನ್ ಆರ್ ಸ್ಟ್ಯಾಂಡರ್ಡ್ಸ್ ಈ ಗೋಯಿಂಗ್ ಟು ಸರ್ಟಿಫೈ. ಓಕೆ, ಇದು ಸರಿ ಇದೆ, ಕೆಲಸ ಸರಿ ಇದೆ ಅಂತ ಸರ್ಟಿಫೈ ಮಾಡ್ತಾನೆ. ಇನ್ ಕೇಸ್ ವರ್ಕ್ ಕಂಪ್ಲೀಟ್ ಆಗಿದ್ರೂ ಕೂಡ ಸ್ಟ್ಯಾಂಡರ್ಡ್ಸನ್ನು ಮ್ಯಾಚ್ ಮಾಡ್ತಿಲ್ಲ ಅಥವಾ ಇನ್ನೂ ಕೂಡ ಸ್ವಲ್ಪ ಕೆಲಸಗಳಾಗಬೇಕು, ಏನೋ ಆಲ್ಟ್ರೇಷನ್ಸ್ ಆಗಬೇಕು, ವಾಟ್ ಎವರ್ ಇದ್ದಾಗ ಆ ಕೆಲಸ ಆಗಿದ್ರೂ ಕೂಡ ಅದನ್ನು ಸರ್ಟಿಫೈ ಮಾಡಲ್ಲ. ಯಾವ ವರ್ಕನ್ನು ಆರ್ಕಿಟೆಕ್ಟು ಸರ್ಟಿಫೈ ಮಾಡಲ್ವೋ, ಅಪ್ರೂವ್ ಮಾಡಲ್ವೋ ಅದನ್ನು ವರ್ಕ್ ಅನ್ಸರ್ಟಿಫೈಡ್ ಅಂತ ಕರಿತೀವಿ. ಅವ್ನು ಸರ್ಟಿಫೈ ಮಾಡಿದ್ರೆ ಅದಕ್ಕೆ ದುಡ್ಡು ಕೊಡಬೇಕು ಕಾಂಟ್ರಾಕ್ಟಿ, ಸರ್ಟಿಫೈ ಮಾಡಿಲ್ಲ ಅಂದರೆ ದುಡ್ಡು ಕೊಡೋಂಗಿಲ್ಲ. ಅದಕ್ಕೆ ವರ್ಕ್ ಸರ್ಟಿಫೈಡನ್ನು ನಾನು ಪ್ರೈಸಲ್ಲಿ ವ್ಯಾಲ್ಯೂ ಮಾಡ್ತಾರೆ ಅಂತ ಹೇಳಿದೆ, ಬಟ್ ವರ್ಕ್ ಅನ್ಸರ್ಟಿಫೈಡನ್ನು ನಾವು ಕಾಸ್ಟಲ್ಲಿ ವ್ಯಾಲ್ಯೂ ಮಾಡ್ತೀವಿ. ಕಾಸ್ಟಲ್ಲಿ ನೆನ್ಪಿಟ್ಕೊಳ್ಳಿ, ಕಾಸ್ಟಲ್ಲಿ ವ್ಯಾಲ್ಯೂ ಮಾಡಿದಾಗ ಪ್ರಾಫಿಟ್ ಸೇರ್ಕೊಂಡಿರಲ್ಲ. ಈ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡನ್ನೂ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಲ್ಲಿ ಟ್ರೀಟ್ ಮಾಡ್ತೀವಿ, ಎಲ್ಲಿ ರೆಕಾರ್ಡ್ ಮಾಡಬೇಕು, ಅದು ಇಂಪಾರ್ಟೆಂಟು. ಬೋತ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ವಿಲ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಆನ್ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಕಾಂಟ್ರಾಕ್ಟ್ ಅಕೌಂಟನ್ನು ಕ್ರೆಡಿಟ್ ಸೈಡ್ನಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆನಾ. ಅದೇ ಥರ ಸೇಮ್ ಇದೆರಡೂ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡೂ ಕೂಡ ಇನ್ ಕೇಸ್ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಂತಂದರೆ 15 ಮಾರ್ಕ್ಸ್ಗೆ ಕೆಲವೊಂದು ಸಲ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಕ್ಕೆ ಕೇಳ್ತಾರೆ. ಅಂತಂದರೆ ಇನ್ಕ್ಲೂಸಿವ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಈ ಎಲಿಮೆಂಟ್ಗಳು ಹೇಗೆ ಅಪಿಯರ್ ಆಗುತ್ತೆ ಹೇಳಿ ಅಂತ ಹೇಳ್ತಾರೆ. ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಇದನ್ನು ನಾವು ಸ್ಟಾಕಲ್ಲಿ ಅಸೆಟ್ಸಲ್ಲಿ ಬ್ಯಾಲೆನ್ಸ್ ಶೀಟ್ ಬರೀಬೇಕಂದಾಗ ಅಸೆಟ್ ಅಂಡರ್ನಲ್ಲಿ ಸ್ಟಾಕ್ ಬರೀಬೇಕಂದಾಗ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪೇಮೆಂಟ್ ಬೇಸ್ಡ್ ಆನ್ ಆರ್ಕಿಟೆಕ್ಟ್ ಸರ್ಟಿಫಿಕೇಟ್. ಐ ಟೋಲ್ಡ್ ಯು, ಈಗ ಆರ್ಕಿಟೆಕ್ಟ್ ಕೆಲಸ ಏನಪ್ಪ ಅಂತಂದರೆ ಆರ್ಕಿಟೆಕ್ಟ್ ಬಂದು ಅವ್ನ ವರ್ಕನ್ನು ನೋಡ್ತಾನೆ, ಈ ಹ್ಯಾಸ್ ಟು ಸರ್ಟಿಫೈ ವೆದರ್ ದ ವರ್ಕ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ ಆರ್ ನಾಟ್. ಆರ್ಕಿಟೆಕ್ಟು ಅವ್ನ ಎಕ್ಸ್ಪರ್ಟ್, ಅವ್ನಿಗೆ ಎಕ್ಸ್ಪರ್ಟೈಸ್ ಇರುತ್ತೆ, ಅವ್ನಿಗೆ ಗೊತ್ತಾಗುತ್ತೆ, ಜಡ್ಜ್ ಮಾಡೋದು ಅವನೇ. ಓಕೆನಾ. ಅವ್ನು ಬಂದ್ಬಿಟ್ಟು ಅವ್ನು ಕಾಂಟ್ರಾಕ್ಟಿ ಪರವಾಗಿ ಬಂದಿರ್ತಾನೆ, ಕಾಂಟ್ರಾಕ್ಟರ್ ಏನು ವರ್ಕ್ ಮಾಡಿದ್ದಾನೆ ಆ ವರ್ಕನ್ನು ನೋಡ್ಬಿಟ್ಟು ಅದು ಸರಿಯಾಗಿ ಮಾಡಿದ್ದಾನೆ ಇಲ್ವಾ ಅಂತ ಹಿ ಹ್ಯಾಸ್ ಟು ಸರ್ಟಿಫೈ. ಅವ್ನು ಸರ್ಟಿಫೈ ಮಾಡಿದ್ಮೇಲೆ to the extent of work certified may not be 100%, some portion of money gonna be retained by the contractee. ಸ್ವಲ್ಪ ದುಡ್ಡನ್ನು ಏನು ಮಾಡ್ತಾರೆ ಅವರೇ ಇಟ್ಕೊಂಡು ಎಷ್ಟು ವರ್ಕನ್ನು ಸರ್ಟಿಫೈ ಮಾಡಿರ್ತಾನೋ ಅಷ್ಟಕ್ಕೆ ಏನು ಮಾಡ್ತಾನೆ ಕಾಂಟ್ರಾಕ್ಟರ್ಗೆ ದುಡ್ಡನ್ನು ಕೊಡ್ತಾನೆ. ಓಕೆನಾ. ಈ ಕೊಡುವಂಥ ದುಡ್ಡನ್ನು ಪೇಮೆಂಟ್ ಬೇಸ್ಡ್ ಆನ್ ಆರ್ಕಿಟೆಕ್ಟ್ ಸರ್ಟಿಫಿಕೇಟ್ ಅಂತ ನಾನು ಟೈಟಲ್ಲೇ ಕೊಟ್ಟಿದ್ದೀನಿ ಕೀ ಪಾಯಿಂಟಲ್ಲಿ. ಅಂದರೆ ಆರ್ಕಿಟೆಕ್ಟು ಸರ್ಟಿಫೈ ಮಾಡಿದ್ಮೇಲೆ ದಟ್ ವರ್ಕ್ ಬಿಕಮ್ಸ್ ವರ್ಕ್ ಸರ್ಟಿಫೈಡ್ ಅಲ್ವಾ. ವರ್ಕ್ ಸರ್ಟಿಫೈ ಆಗಿದೆ ಅಂದಮೇಲೆ ಕಾಂಟ್ರಾಕ್ಟಿ ಏನು ಮಾಡಬೇಕು, ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡಬೇಕು. ಆ ಕೊಟ್ಟಿ ದುಡ್ಡನ್ನು ನಾವೆಲ್ಲಿ ರೆಕಾರ್ಡ್ ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವ. ಹೇಗೆ ರೆಕಾರ್ಡ್ ಮಾಡ್ತೀವಿ ಅಂತಂದರೆ, ಇನ್ ಕೇಸ್ ವರ್ಕ್ ಸರ್ಟಿಫೈ ಮಾಡಿದ್ಮೇಲೆ ಏನು ದುಡ್ಡನ್ನು ಕಾಂಟ್ರಾಕ್ಟರ್ಗೆ ಪೇ ಮಾಡ್ತಾನೆ, 1 ರೂಪಾಯಿನೂ ಕೂಡ ನಾಟ್ ಇವನ್ ಎ ಸಿಂಗಲ್ ಪೈ ಗೋನ ಬಿ ರೆಕಾರ್ಡೆಡ್ ಆನ್ ಅ ಕಾಂಟ್ರಾಕ್ಟ್ ಅಕೌಂಟ್. ಇದನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಲ್ಲ. ಓಕೆನಾ. ಈ ದುಡ್ಡು ಏನಿದೆ ಪೇಮೆಂಟ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ಬೈ ದ ಕಾಂಟ್ರಾಕ್ಟರ್ ವಿಲ್ ನಾಟ್ ಬಿ ರೆಕಾರ್ಡೆಡ್ ಇನ್ ಕಾಂಟ್ರಾಕ್ಟ್ ಅಕೌಂಟ್. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಲ್ಲೂ ರೆಕಾರ್ಡ್ ಮಾಡಲ್ಲ. ಇದನ್ನು ಕಾಂಟ್ರಾಕ್ಟಿ ಇರ್ತಾನಲ್ಲ, ಕಾಂಟ್ರಾಕ್ಟಿಯ ಅಕೌಂಟ್ ಅಂದರೆ ಪರ್ಸನಲ್ ಅಕೌಂಟ್, ಅದು ಕಾಂಟ್ರಾಕ್ಟಿ ಹೆಸರಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿರ್ತೀವಿ ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್, ಅಲ್ಲಿ ಕ್ರೆಡಿಟ್ ಮಾಡ್ತೀವಿ.
ಓಕೆನಾ. ಆ ಅಮೌಂಟನ್ನು ಅಲ್ಲಿ ಕ್ರೆಡಿಟ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಏನೇ ಪೇಮೆಂಟನ್ನು ರಿಸೀವ್ ಮಾಡಿಕೊಂಡ್ರೂ ಕೂಡ ಪೇಮೆಂಟ್ ರಿಸೀವ್ಡ್ ಬೈ ದ ಕಾಂಟ್ರಾಕ್ಟರ್ ಫ್ರಮ್ ದ ಕಾಂಟ್ರಾಕ್ಟಿ ವಿಲ್ ನಾಟ್ ಬಿ ರೆಕಾರ್ಡೆಡ್ ಇನ್ ಕಾಂಟ್ರಾಕ್ಟ್ ಅಕೌಂಟ್. ಇದನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕೀ ಪಾಯಿಂಟ್ ಈಸ್ ರಿಟೆನ್ಷನ್ ಮನಿ ಆ್ಯಂಡ್ ಕ್ಯಾಶ್ ರೇಷಿಯೋ. ಓಕೆ, ವಾಟ್ ಈಸ್ ದಿಸ್ ರಿಟೆನ್ಷನ್ ಮನಿ? ರಿಟೆನ್ಷನ್ ಅಂದರೆ ಏನು? ರಿಟೈನ್, ಹಿಡಿದಿಟ್ಕೊಳ್ಳೋದು ಅಂತ ಅರ್ಥ. ಏನಿದು ರಿಟೆನ್ಷನ್ ಮನಿ ಅಂತಂದರೆ, ಐ ಟೋಲ್ಡ್ ಯು, ಒನ್ಸ್ ದ ವರ್ಕ್ ಈಸ್ ಸರ್ಟಿಫೈಡ್ ಬೈ ದ ಆರ್ಕಿಟೆಕ್ಟ್, ಟು ದಟ್ ಎಕ್ಸ್ಟೆಂಟ್ ಕಾಂಟ್ರಾಕ್ಟಿ ಹ್ಯಾಸ್ ಟು ಪೇ ಟು ಕಾಂಟ್ರಾಕ್ಟರ್. ಒಂದ್ಸಲ ಕನ್ಸ್ಟ್ರಕ್ಷನ್ ವರ್ಕನ್ನು ಆರ್ಕಿಟೆಕ್ಟ್ ಬಂದು ವಿಸಿಟ್ ಮಾಡಿ ಅವನು ಓಕೆ ದಿಸ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳಿ ಅವ್ನು ಸರ್ಟಿಫೈ ಮಾಡಿದ್ಮೇಲೆ ಆ ಒಂದು ವರ್ಕ್ಗೆ ಏನು ಮಾಡಬೇಕಾಗತ್ತೆ, ಕಾಂಟ್ರಾಕ್ಟರ್ಗೆ ದುಡ್ಡನ್ನು ಕೊಡಬೇಕು. ಪೂರ್ತಿ ದುಡ್ಡನ್ನ ಕೊಡ್ತಾರಾ? ಕೊಡಲ್ಲ. ಯಾಕೆ ಕೊಡಲ್ಲಪ್ಪ ಅಂತಂದರೆ, ಈಗ ಒಂದು 50% ವರ್ಕ್ ಆಗಿದೆ ಅಂತ ಅಂದ್ಕೊಳ್ಳೋಣ. ದ ಪ್ರೈಸ್ ಆಫ್ ಕಾಂಟ್ರಾಕ್ಟ್ ಈಸ್ ಅರೌಂಡ್ 10 lakh. 10 ಲಕ್ಷ ರೂಪಾಯಿದು ಕಾಂಟ್ರಾಕ್ಟ್ ಪ್ರೈಸು. ಓಕೆನಾ, ಕಾಂಟ್ರಾಕ್ಟ್ನ ಬೆಲೆ 10 ಲಕ್ಷ ಇದೆ. 50% ವರ್ಕ್ ಕಂಪ್ಲೀಟ್ ಆಗಿದೆ ಅಂದರೆ 5 ಲಕ್ಷ ರೂಪಾಯಿ ವರ್ತ್ ಆಫ್ ವರ್ಕ್ ಈಸ್ ಕಂಪ್ಲೀಟೆಡ್. ಹಾಗಾದರೆ ಕಾಂಟ್ರಾಕ್ಟ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಬಿಡ್ತಾರಾ? ನೋ, ಸಮ್ ಪಾರ್ಟ್ ಆಫ್ ಮನಿ ವಿಲ್ ಗೋನ್ ಬಿ ರಿಟೈನ್ಡ್. 1 ಲಕ್ಷನೋ ಅಥವಾ ಒಂದು 20%, 20%, 5 lakh 20% ಅಂದರೆ ಬಿಕಮ್ಸ್ 1 lakh ಅಲ್ವಾ? ಅಥವಾ ಒಂದು 80,000ನೋ ಎಷ್ಟೋ ರಿಟೈನ್ ಮಾಡ್ಕೊತಾರೆ. ಏನಕ್ಕೆ ರಿಟೈನ್ ಮಾಡ್ಕೋಬೇಕು ಅಂತಂದರೆ, ಇನ್ ಕೇಸ್ ಅವ್ನು ಮಾಡಿರೋ ವರ್ಕಲ್ಲಿ ಏನಾದ್ರು ಡಿಫೆಕ್ಟ್ಸ್ ಬಂದುಬಿಟ್ರೆ ಫ್ಯೂಚರಲ್ಲಿ ಅಥವಾ ಮುಂದಕ್ಕೆ ಇದಾದರೆ ನೋಡಿಕೊಂಡು ಒಂದು ಟೈಮ್ ಇಟ್ಕೊಂಡು, ಟೈಮ್ ಬೌಂಡ್ ಇಟ್ಕೊಂಡು ಆಮೇಲೆ ಕೊಡೋಣ ಅಂತ. ಸ್ವಲ್ಪ ಮನಿನ ಅವ್ರು ಏನು ಹಿಡಿದಿಟ್ಕೊಂಡಿರ್ತಾರೆ ಅದನ್ನು ನಾವು ರಿಟೆನ್ಷನ್ ಮನಿ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಯೂಶುವಲ್ ಪ್ರಾಕ್ಟೀಸ್ ನಾಟ್ ಟು ಪೇ ದ ಫುಲ್ ಅಮೌಂಟ್ ಆಫ್ ವರ್ಕ್ ಸರ್ಟಿಫೈಡ್. ದ ಕಾಂಟ್ರಾಕ್ಟಿ ಮೇ ಪೇ ಫಿಕ್ಸ್ಡ್ ಪರ್ಸೆಂಟೇಜ್, 80 or 90% ಆಫ್ ದಿ ವರ್ಕ್ ಸರ್ಟಿಫೈಡ್ ಡಿಪೆಂಡಿಂಗ್ ಅಪಾನ್ ದ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇರೋದೇ ನಾವೇನು ಮಾಡ್ಕೊಂಡ್ಬಿಟ್ಟಿರ್ತೀವಿ, ಬರೆದ್ಬಿಟ್ಟಿರ್ತಾರೆ ಇಷ್ಟು ಪರ್ಸೆಂಟು ರಿಟೆನ್ಷನ್ ಮನಿ ಅಂಡ್ ಇಷ್ಟು ದುಡ್ಡನ್ನು ನಾವು ಪೇ ಮಾಡಬೇಕು ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಆ ಏನು ಅಮೌಂಟನ್ನು ಇಟ್ಕೊತಾರೆ 100%ಅಲ್ಲಿ 20% ಅನ್ನೋ 10% ಕಾಂಟ್ರಾಕ್ಟಿನೇ ಇಟ್ಕೊಂಡು ಉಳ್ಕೊಂಡಿರೋಂಥ 90% ಅಥವಾ 80% ಆಫ್ ದಿ ವರ್ಕ್ ಸರ್ಟಿಫೈಡ್ ನೆನ್ಪಿಟ್ಕೊಬೇಕು. ಯಾವಾಗಲೂ ಕ್ಯಾಶನ್ನು ಕೊಡೋದು, ಕ್ಯಾಶನ್ನು ಏನು ಕೊಡ್ತಾರಲ್ಲ ಅದನ್ನು ವರ್ಕ್ ಸರ್ಟಿಫೈಡ್ ಮೇಲೆ ಕೊಡೋದು, ವರ್ಕ್ ಸರ್ಟಿಫೈಡ್ ಮೇಲೆ. ಓಕೆನಾ? ಆ ಏನು ದುಡ್ಡನ್ನು ಹಿಡಿದಿಟ್ಕೊತಾರೆ ಅದನ್ನು ನಾವು ಕ್ಯಾಶ್ ರೇಷಿಯೋ ಅಂತ ಕರಿತೀವಿ. 10%, 20% ಅಂತ ಏನು ಹೇಳಿದ್ನಲ್ಲ, ದಿಸ್ ಪರ್ಸೆಂಟೇಜ್ ಆಫ್ ಮನಿ ಈಸ್ ಕಾಲ್ಡ್ ಆಸ್ ಕ್ಯಾಶ್ ರೇಷಿಯೋ. ಎಷ್ಟು ಪರ್ಸೆಂಟ್ ಇಟ್ಕೊತಾರೋ ಅದನ್ನು ಕ್ಯಾಶ್ ರೇಷಿಯೋ ಅಂತ ಹೇಳಿ ಕರಿತೀವಿ. ದ ಬ್ಯಾಲೆನ್ಸ್ ಅಮೌಂಟ್ ನಾಟ್ ಪೇಯ್ಡ್ ಈಸ್ ನೋನ್ ಆಸ್ ರಿಟೆನ್ಷನ್ ಮನಿ. ಓಕೆನಾ? ಆ ಎಷ್ಟು ಅಮೌಂಟನ್ನು ಇಟ್ಕೊತಾರೆ ಕೊಡದೆ ಅದನ್ನು ರಿಟೆನ್ಷನ್ ಮನಿ ಅಂತೀವಿ. ಎಷ್ಟು ಪರ್ಸೆಂಟೇಜ್ ಇಟ್ಕೊತಾರೆ ಅದನ್ನು ಕ್ಯಾಶ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಓಕೆನಾ? ಫೈನ್. ಇದು ರಿಟೆನ್ಷನ್ ಮನಿ ಮತ್ತು ಕ್ಯಾಶ್ ಪ್ರೈಸ್ ಬಗ್ಗೆ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಪಾಯಿಂಟ್ ಈಸ್ ಎಕ್ಸ್ಟ್ರಾ ವರ್ಕ್ ಪರ್ಫಾರ್ಮ್ಡ್ ಬೈ ಕಾಂಟ್ರಾಕ್ಟರ್. ಈಗ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಕನ್ಸ್ಟ್ರಕ್ಷನ್ ವರ್ಕು ನಡೀತಾ ಇರುತ್ತೆ, ವರ್ಕ್ ನಡೀತಾ ಇರಬೇಕಂದಾಗ ಕಾಂಟ್ರಾಕ್ಟಿ ಮೈಂಡಲ್ಲಿ ಏನೋ ಬರ್ಬೋದು, ಬೇರೆ ಥರ ವರ್ಕ್ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ. ಯೂಶ್ವಲ್ ಆಗಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳ ಪ್ರೈಸ್ ಏನಿರುತ್ತೆ ಅದು ಮೊದಲೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಫಿಕ್ಸ್ ಆದಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ಗಳು ಶುರುವಾಗೋದು. ಇನ್ ಬಿಟ್ವೀನ್ ಏನಾದರೂ ಬಂದುಬಿಟ್ಟು ಕಾಂಟ್ರಾಕ್ಟಿಗೆ ಆಲ್ಟ್ರೇಷನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಎಕ್ಸ್ಟ್ರಾ ವರ್ಕ್ ಏನಾದರೂ ಮಾಡಿಸಿದ್ರೆ, ಕಾಂಟ್ರಾಕ್ಟರ್ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ದ ಕಾಸ್ಟ್ ಆಫ್ ಸಚ್ ಎಕ್ಸ್ಟ್ರಾ ವರ್ಕ್ ಏನು ಬರುತ್ತೆ ಅದನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವೇನು ಮಾಡಬೇಕಾಗತ್ತೆ, ಡೆಬಿಟ್ ಮಾಡಬೇಕಾಗತ್ತೆ. ಎಷ್ಟು ಎಕ್ಸ್ಟ್ರಾ ವರ್ಕ್ ಮಾಡಿರ್ತಾರೆ, ದ ಕಾಸ್ಟ್ ಆಫ್ ದಟ್ ಎಕ್ಸ್ಟ್ರಾ ವರ್ಕ್ ಟು ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಇನ್ ಕೇಸ್ ಎಕ್ಸ್ಟ್ರಾ ಪ್ರೈಸ್ ಏನಾದರೂ ರಿಯಲೈಸ್ ಆದರೆ ಟು ದ ಎಕ್ಸ್ಟೆಂಟ್ ಆಫ್ ದಟ್ ಎಕ್ಸ್ಟ್ರಾ ವರ್ಕ್ ಅಥವಾ ಬಿಕಾಸ್ ಆಫ್ ದಟ್ ಎಕ್ಸ್ಟ್ರಾ ವರ್ಕ್, ಆ ಎಕ್ಸ್ಟ್ರಾ ಪ್ರೈಸ್ ರಿಯಲೈಸ್ ಏನಾಗುತ್ತೆ ಅದನ್ನು ಕಾಂಟ್ರಾಕ್ಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಇದಿಷ್ಟು ಎಕ್ಸ್ಟ್ರಾ ವರ್ಕ್ಗೆ ಸಂಬಂಧಪಟ್ಟಿರುವಂಥ ಅಡ್ಜಸ್ಟ್ಮೆಂಟು ಮತ್ತು ಟ್ರೀಟ್ಮೆಂಟ್ಗಳು. ಓಕೆ, ನೆಕ್ಸ್ಟು ಎಕ್ಸ್ಟ್ರಾ ವರ್ಕನ್ನು ಏನು ಮಾಡಿರ್ತಾನೆ ಕಾಂಟ್ರಾಕ್ಟರು ಅದನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಕೀ ಪಾಯಿಂಟ್ ಬಂದ್ಬಿಟ್ಟು ಎಸ್ಕಲೇಷನ್ ಕ್ಲಾಸ್ ಅಂತ ಕರಿತೀವಿ. ಕ್ಲಾಸ್ ಅಂದರೆ ನಿಮ್ಗೆ ಗೊತ್ತು, ಸೆಕ್ಷನ್ ಅಂತ, ವಿಧಿ ಅಂತ ಕರಿತೀವಿ. ಎಸ್ಕಲೇಷನ್ ಕ್ಲಾಸ್ ಅಂತ ಹೇಳಿ. ಓಕೆ, ಏನಿದು ಎಸ್ಕಲೇಷನ್ ಕ್ಲಾಸ್ ಅಂತ ಹೇಳಿದಾರಲ್ಲ ಅಂತಂದರೆ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಕಾಂಟ್ರಾಕ್ಟ್ ಅಗ್ರಿಮೆಂಟಲ್ಲಿ ಸ್ಟಿಪ್ಯುಲೇಷನನ್ನು ಆ್ಯಡ್ ಮಾಡ್ತಾರೆ. ಸ್ಟಿಪ್ಯುಲೇಷನ್ ಈಸ್ ನಥಿಂಗ್ ಬಟ್ ಅ ಕಂಡೀಷನ್. ಏನು ಕಂಡೀಷನ್ ಅಪ್ಪ ಈ ಕ್ಲಾಸ್? ಎಸ್ಕಲೇಷನ್ ಕ್ಲಾಸ್ ಈಸ್ ಅ ಸ್ಟಿಪ್ಯುಲೇಷನ್ ಅಥವಾ ಒನ್ ಆಫ್ ದಿ ಕಂಡೀಷನ್ ಇನ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಥವಾ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಇದಕ್ಕೆ ವರ್ಕ್ಗೆ ಅಂತ ಮಾಡ್ಕೊಂಡಿರೋಂಥ ಕಾಂಟ್ರಾಕ್ಟಲ್ಲಿ ಬರುವಂಥ ಒಂದು ಕಂಡೀಷನ್ನು, ನಿಬಂಧನೆ. ಏನಿದು? ಎಸ್ಕಲೇಷನ್ ಕ್ಲಾಸ್ ಈಸ್ ಪ್ರೊವೈಡೆಡ್ ಟು ಕವರ್ ಎನಿ ಲೈಕ್ಲಿ ಚೇಂಜಸ್ ಇನ್ ದ ಪ್ರೈಸ್ ಆರ್ ಯುಟಿಲೈಸೇಷನ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ಲೇಬರ್. Thus, a contractor is entitled to suitably enhance the contract price if the cost rises beyond a given percentage.
ಈ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಾನು ನಿಮ್ಗೆ ಹೇಳಿದೆ, ಈ ಲಾರ್ಜ್ ಕಾಂಟ್ರಾಕ್ಟ್ಗಳು ಟೇಕ್ಸ್ ಇಯರ್ಸ್ ಆಫ್ ಟೈಮ್ ಟು ಕಂಪ್ಲೀಟ್. ಈ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟಬೇಕಂದಾಗ, ಫ್ಲೈಓವರ್ಸ್ಗಳನ್ನ ಕಟ್ಟಬೇಕಂದಾಗ, ರೋಡ್ ವರ್ಕ್ಗಳು ಮಾಡಬೇಕಂದಾಗ ದೇ ಟೇಕ್ ಇಯರ್ಸ್ ಆಫ್ ಟೈಮ್, ವರ್ಷಾನ್ಗಟ್ಲೆ ಟೈಮನ್ನು ತಗೋತವೆ. ಅವಾಗ ಈ ಮಟೀರಿಯಲ್ಸ್ ಏನಿರುತ್ತೆ, ಮಟೀರಿಯಲ್ಸ್ನ ಕ್ವಾಂಟಿಟಿ ಯೂಸ್ ಮಾಡೋದು, ಎಸ್ಟಿಮೇಷನ್ ಏನು ಮಾಡಿದ್ರು, ದಟ್ ಮೇ ವೇರಿ, ದಟ್ ಮೇ ಗೋನ್ ಬಿ ಇನ್ಕ್ರೀಸ್ಡ್. ಟೈಮ್ ಹೋಗ್ತಾ ಏನು ಮಾಡ್ಬೋದು, ಅವ್ರು ಏನು ಎಸ್ಟಿಮೇಷನ್ಸ್ ಹಾಕಿದ್ರೆ ಅದು ಜಾಸ್ತಿ ಆಗ್ಬೋದು. ಅಗೈನ್ ವೆನ್ ಕಮ್ ಟು ಮ್ಯಾಟ್ರ್ ಆಫ್ ಪ್ರೈಸ್, ಆ ಮಟೀರಿಯಲ್ನ ಪ್ರೈಸ್, ಬೆಲೆ ಏನಿದೆ, ಬೆಲೆ ಕೂಡ ಜಾಸ್ತಿ ಆಗ್ಬೋದು. ಎಕ್ಸ್ಪೆಕ್ಟೆಡ್ ಒಂದು ಲೆವೆಲ್ ಏನೋ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಚೇಂಜಸ್ ಇಷ್ಟಿಷ್ಟು ಆಗ್ಬೋದು ಅಂತ. ಬಿಯಾಂಡ್ ಆ ಲೆವೆಲ್ ಅಥವಾ ಪರ್ಸೆಂಟೇಜ್ಗಿಂತ ಜಾಸ್ತಿ ಆದಾಗ ಕಾಂಟ್ರಾಕ್ಟರ್ಗೆ ಏನಾಗುತ್ತಪ್ಪ ಅಂದರೆ ಲಾಸ್ ಆಗಿಬಿಡುತ್ತೆ. ಯಾಕಂದರೆ ಒಂದು ಜಾಸ್ತಿ ಮಟೀರಿಯಲ್ನ ಯೂಸ್ ಮಾಡಬೇಕಾಗಿ ಬಂದಾಗ, ಅಥವಾ ಯೂಸ್ ಮಾಡ್ತಿರೋಂಥ ಮಟೀರಿಯಲ್ಸ್ಗೆ ಜಾಸ್ತಿ ಪ್ರೈಸಸನ್ನು ಪೇ ಮಾಡಬೇಕಾಗಿ ಬಂದಾಗ, ಕಾಂಟ್ರಾಕ್ಟರ್ ಮೇ ಗೋಯಿಂಗ್ ಟು ಇನ್ಕರ್ ಲಾಸ್, ಅವನಿಗೆ ಲಾಸ್ ಆಗ್ಬೋದು. ಈ ಒಂದು ಸಿಚುವೇಷನಲ್ಲಿ ಅವನನ್ನು ಸೇಫರ್ ಸೈಡಲ್ಲಿ ಇಡೋಕ್ಕೆ ಅಥವಾ ಅವನ್ನ ಸೇಫ್ ಗಾರ್ಡ್ ಮಾಡಲಿಕ್ಕೋಸ್ಕರ ಈ ಥರ ಸಿಚುವೇಶನ್ಸ್ ಬಂದರೆ, ಇನ್ ಕೇಸ್ ಇದ್ದಕ್ಕಿದ್ದಂಗೆ ಮಟೀರಿಯಲ್ ಬೆಲೆ ಜಾಸ್ತಿ ಆಗೋಯಿತು ಅಥವಾ ಮಟೀರಿಯಲ್ ಜಾಸ್ತಿ ಯೂಸ್ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂತು, ಆ ಒಂದು ಸನ್ನಿವೇಶಗಳಲ್ಲಿ ಏನಾದ್ರು ಬಂದರೆ ಕಾಂಟ್ರಾಕ್ಟರ್ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಅಂತ ಈ ಕಾಂಟ್ರಾಕ್ಟ್ ಅಗ್ರಿಮೆಂಟಲ್ಲಿ ಒಂದು ಸ್ಪೆಷಲ್ ಪ್ರಾವಿಷನ್ನ ಹಾಕಿರ್ತಾರೆ. ಅದನ್ನು ನಾವು ಎಸ್ಕಲೇಷನ್ ಕ್ಲಾಸ್ ಅಂತ ಹೇಳಿ ಕರಿತೀವಿ. ಅಂದರೆ ಬೆಲೆ ಏನಾದರೂ ಜಾಸ್ತಿ ಆದರೆ ಅಥವಾ ಜಾಸ್ತಿ ಮಟೀರಿಯಲ್ ಯುಟಿಲೈಸನ್ ಮಾಡಿದ್ರೆ ಎಷ್ಟು ಬೆಲೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಬೆಲೆ ಜಾಸ್ತಿ ಆಗಿದ ತಕ್ಷಣಕ್ಕೆ ಈ ಎಸ್ಕಲೇಷನ್ ಕ್ಲಾಸನ್ನು ಯಾರು ಕೂಡ ಯೂಸ್ ಮಾಡ್ಕೊಳಲ್ಲ. ಸಡನ್ನಾಗಿ ಏನಾದರೂ ರ್ಯಾಪಿಡ್ ಚೇಂಜಸ್ ಆಗಿಬಿಟ್ರೆ, ಜಾಸ್ತಿ ಬೆಲೆ ಜಾಸ್ತಿ ಆಗಿಬಿಟ್ಟಾಗ ಕಾಂಟ್ರಾಕ್ಟರ್ನ ಉಳಿಸೋಕ್ಕೋಸ್ಕರ ಏನು ಮಾಡ್ಕೊಬೋದು, ಕಾಂಟ್ರಾಕ್ಟರ್ ಏನು ಮಾಡ್ಬೋದು ಅಂದರೆ ಕಾಂಟ್ರಾಕ್ಟ್ ಪ್ರೈಸ್ ಏನಿರುತ್ತೆ ಅದನ್ನು ಕೂಡ ಜಾಸ್ತಿ ಮಾಡ್ಕೋಬೋದು. ಕರೆಸ್ಪಾಂಡಿಂಗ್ಲಿ ಈ ಮಟೀರಿಯಲ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅವನು ಕಾಂಟ್ರಾಕ್ಟ್ ಪ್ರೈಸನ್ನು ಜಾಸ್ತಿ ಮಾಡ್ಕೊಬೋದು. ಇದು ಕಾಂಟ್ರಾಕ್ಟರ್ನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಇರುವಂಥ ಒಂದು ಪ್ರಾವಿಷನ್ನು. ಅದೇ ಥರ ಕಾಂಟ್ರಾಕ್ಟಿ ಏನಿದ್ದಾನೆ, ಕಾಂಟ್ರಾಕ್ಟಿ ಅಂದರೆ ಯಾರು ವರ್ಕನ್ನು ಮಾಡಿಸ್ತಿದ್ದಾನೆ ಅವನು, ಅಂದರೆ ಯಾರಿಗೋಸ್ಕರ ಕನ್ಸ್ಟ್ರಕ್ಷನ್, ಫಾರ್ ಎಕ್ಸಾಂಪಲ್ ಈಗ ಮನೆ ಕಟ್ಟಿಸ್ತಾ ಇರೋನು ಕಾಂಟ್ರಾಕ್ಟಿ, ಮನೆ ಯಾರು ಕಟ್ತಿರ್ತಾನೆ ಅವನು ಕಾಂಟ್ರಾಕ್ಟ್ರು. ಈ ಕಾಂಟ್ರಾಕ್ಟಿನೂ ಸೇಫ್ ಗಾರ್ಡ್ ಮಾಡಲಿಕ್ಕೆ ಏನಾದ್ರು ಸ್ವಲ್ಪ ಇರಬೇಕು. ಅವ್ನು ಯಾಕೆ ಸೇಫ್ ಗಾರ್ಡ್ ಮಾಡಬೇಕು ಅಂದರೆ, ಕಾಂಟ್ರಾಕ್ಟ್ ಪ್ರೈಸು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅವಾಗ ಮಟೀರಿಯಲ್ ಕಾಸ್ಟು ಒಂದು ಸರ್ಟೈನ್ ಲೆವೆಲಲ್ಲಿ ಇರುತ್ತೆ. ಆಮೇಲೆ ಗ್ರ್ಯಾಜುವಲಿ ಏನಾಗ್ಬಿಡುತ್ತೆ, ಮಟೀರಿಯಲ್ ಕಾಸ್ಟು ತುಂಬ ಕಡಿಮೆ ಆಗಿಬಿಡುತ್ತೆ ಅಂತ ಅನ್ಕೊಂಬೋಣ. ಆವಾಗ ಅವನಿಗೆ ಕಾಂಟ್ರಾಕ್ಟಿಗೆ ಲಾಸ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸಿಮೆಂಟು 600 ರೂಪಿ ಪರ್ ಬ್ಯಾಗ್ ಇತ್ತು, ಆ ಟೈಮಲ್ಲಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ರು. ಸಡನ್ನಾಗಿ ಸಿಮೆಂಟ್ 50 ರೂಪಿ ಆಗಿಬಿಡ್ತು, ಆವಾಗ ಕಾಂಟ್ರಾಕ್ಟಿಗೆ ಲಾಸ್ ಆಗುತ್ತೆ. ಅವನು 550 ರೂಪಾಯಿ ಅಥವಾ ಅರೌಂಡ್ 500 ರೂಪಿ ಅವ್ನು ಎಕ್ಸ್ಟ್ರಾ ಕೊಡ್ತಿತ್ತಾನಲ್ವಾ, ಈ ಥರನೂ ಆಗ್ಬೋದು. ದೇರ್ ಆರ್ ಸಮ್ ಚಾನ್ಸಸ್. ಆ ಥರ ಕಾಂಟ್ರಾಕ್ಟಿನ ಸೇಫ್ ಗಾರ್ಡ್ ಮಾಡಲಿಕ್ಕೆ ಡಿ ಎಸ್ಕಲೇಷನ್ ಕ್ಲಾಸ್ ಅಂತ ಇನ್ನೊಂದು ಪ್ರಾವಿಷನ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು. ಅಲ್ಲಿ ಕೂಡ ಅವಕಾಶಗಳಿದೆ. ಕಾಂಟ್ರಾಕ್ಟ್ ಇದು ಅಗ್ರಿಮೆಂಟಿಗೆ ಬಂದಾಗ ಎಸ್ಕಲೇಷನ್ ಕ್ಲಾಸ್ ಹೇಗೆ ಕಾಂಟ್ರಾಕ್ಟರ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೇರಿಸ್ಕೊಂಡಿರ್ತಾರೆ, ಅದೇ ಥರ ಕಾಂಟ್ರಾಕ್ಟಿನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಸೇಫ್ ಗಾರ್ಡ್ ಮಾಡಲಿಕ್ಕೆ ಡಿ ಎಸ್ಕಲೇಷನ್ ಕ್ಲಾಸನ್ನು ಸೇರಿಸ್ಕೊಬೋದು. ಈ ಡಿ ಎಸ್ಕಲೇಷನ್ ಕ್ಲಾಸ್ ಏನು ಮಾಡುತ್ತೆ ಅಂದರೆ, ಇನ್ ಕೇಸ್ ಮಟೀರಿಯಲ್ ಯುಟಿಲೈಸೇಷನ್ನು ಮತ್ತು ಲೇಬರ್ ಯುಟಿಲೈಸೇಷನ್ನು ಅಥವಾ ಕಾಸ್ಟ್ ಆಫ್ ಮಟೀರಿಯಲ್ ಮತ್ತು ಲೇಬರ್ ಏನಾದರೂ ತುಂಬ ಕಡಿಮೆ ಆಗಿಬಿಟ್ಟಾಗ, ಎಕ್ಸ್ಪೆಕ್ಟೆಡ್ ಒಂದು ಪರ್ಸೆಂಟೇಜ್ ಇಟ್ಕೊಂಡಿರ್ತಾರೆ, ಅದಕ್ಕಿಂತ ಕಡಿಮೆ ಆಗಿಬಿಟ್ರೆ, ಬಿಲೋ ದಟ್ ಲೆವೆಲ್ ಇಫ್ ಪ್ರೈಸ್ ಆಫ್ ಲೇಬರ್ ಆ್ಯಂಡ್ ಮಟೀರಿಯಲ್ ಫಾಲ್ಸ್, ಆವಾಗ ಏನು ಕಾಂಟ್ರಾಕ್ಟ್ ಪ್ರೈಸ್ ಇರುತ್ತೆ ಆ ಕಾಂಟ್ರಾಕ್ಟ್ ಪ್ರೈಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಈ ಒಂದು ಡಿ ಎಸ್ಕಲೇಷನ್ ಕ್ಲಾಸು ಅವನಿಗೆ ಸಪೋರ್ಟ್ ಮಾಡುತ್ತೆ ಅಥವಾ ಪ್ರಾವಿಷನನ್ನು ಕೊಡುತ್ತೆ. ಇದು ಎಸ್ಕಲೇಷನ್ ಕ್ಲಾಸ್. ಇದನ್ನು ನಾವೆಲ್ಲೂ ಕೂಡ ಕಾಂಟ್ರಾಕ್ಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಲ್ಲ. ಇದು ಹೇಗೆ ಟ್ರೀಟ್ ಮಾಡಬೇಕು ಅಂತ, ಸಿಚುವೇಷನನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಅಷ್ಟನ್ನೇ ಹೇಳುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಕೀ ಪಾಯಿಂಟ್ ಬಂದು ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್. ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಂದಾಗ ಒನ್ ಆಫ್ ದ ಮೇಜರ್ ಅಥವಾ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಅಂದರೆ ಇದೆ. ನೀವೇನಾದರೂ ಈ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಕಾಂಟ್ರಾಕ್ಟ್ ಅಕೌಂಟನ್ನು ಸರಿಯಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ವೆರಿ ಇಂಪಾರ್ಟೆಂಟ್ ಅಂತ ಕೂಡ ಹಾಕಿದ್ದೀನಿ, ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್. ನಾನು ನಿಮಗೆ ಬಿಗಿನಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ಈ ಲಾರ್ಜ್ ಕಾಂಟ್ರಾಕ್ಟ್ಗಳೇನಿರ್ತವೆ ಅಂತಂದರೆ ಅವೇನು 1 ದಿನದಲ್ಲಿ 2 ದಿನದಲ್ಲೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಈಗ ಮನೆ ಕಟ್ಟೋದು ಎಕ್ಸಾಂಪಲ್ ತಗೊಳ್ರಪ್ಪ. ಒಂದು ಮನೆ ಕಟ್ಟಬೇಕು ಅಂತಂದರೆ ಇಟ್ ಟೇಕ್ಸ್ ಮಂತ್ಸ್ ಆಫ್ ಟೈಮ್, ಅಥವಾ 5 ತಿಂಗಳು 6 ತಿಂಗಳು ಬೇಗ ಕಟ್ಟಿದ್ರೆ. ದೊಡ್ಡ ಬಂಗ್ಲೆಗಳು ಶ್ರೀಮಂತರೆಲ್ಲ ಕಟ್ಟಿಸ್ತಾರಲ್ಲ, ಆ ಥರ ರಾಯಲಾಗೆಲ್ಲ ಮನೆ ಕಟ್ಟಬೇಕಂದ್ರೆ 2 ವರ್ಷ 3 ವರ್ಷ ತಗೊಳುತ್ತೆ. ಡ್ಯಾಮ್ಗಳನ್ನ ಕಟ್ಟಬೇಕಂದ್ರೆ ಇಟ್ ಟೇಕ್ಸ್ ಡೆಕೆಡ್ ಆಫ್ ಟೈಮ್, 10 ವರ್ಷ ತೊಗೊಬೋದು. ಕೆಲವೊಂದು ಪ್ರಾಜೆಕ್ಟ್ಗಳು 20 ವರ್ಷ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಇವೆಲ್ಲ ಇದು ಚಾನೆಲ್ಗಳನ್ನ ಮಾಡೋದು, ಟನಲ್ಗಳನ್ನ ಮಾಡೋದು, ಅವೆಲ್ಲ ಮಾಡ್ಲಿಕ್ಕೆ ಬೇಕಂದರೆ 15 ವರ್ಷ 20 ವರ್ಷಗಳೆಲ್ಲ ತೊಗೋತಾರೆ. ಈಗ ಯಾವುದು ಎತ್ತಿನ ಹೊಳೆ ಪ್ರಾಜೆಕ್ಟ್ ತೊಗೊಳ್ಳಿ, ಎಷ್ಟು ವರ್ಷ ಆಯ್ತದು ಕೆಲಸ ಶುರುವಾಗಿ, ಇನ್ನೂ ಮುಗ್ದೇ ಇಲ್ಲ, ಕಾಲ್ಭಾಗನೂ ಮುಗ್ದಿರಲ್ಲ ಅಲ್ವಾ. ಈ ಥರ ತುಂಬ ದೊಡ್ಡ ಕಾಂಟ್ರಾಕ್ಟ್ಗಳೇನಾದ್ರು ಇದ್ದಾಗ 1 ವರ್ಷಕ್ಕೆ ಮುಗಿಯಲ್ಲ ಅಲ್ವಾ. ಇಟ್ ಟೇಕ್ಸ್ ಇಯರ್ಸ್ ಆಫ್ ಟೈಮ್.
2 ವರ್ಷನೋ 3 ವರ್ಷನೋ 20 ವರ್ಷನೋ 30 ವರ್ಷನೋ ಟೈಮ್ ತೊಗೊಳುತ್ತೆ. ಈ ಥರ ಕಾಂಟ್ರಾಕ್ಟ್ಗಳ ಮೇಲೆ ಪ್ರಾಫಿಟ್ ಬಂದೇ ಬರುತ್ತಲ್ವಾ. ಈ ಪ್ರಾಫಿಟನ್ನು ಯಾವಾಗ ರೆಕಾರ್ಡ್ ಮಾಡಬೇಕು ಅಂತ, ಯಾವಾಗ ಐಡೆಂಟಿಫೈ ಮಾಡಬೇಕು? ಬುಕ್ಸ್ ಆಫ್ ಅಕೌಂಟ್ಸಲ್ಲಿ. ಈಗ ಕಾಂಟ್ರಾಕ್ಟ್ ಮುಗಿದ ಮೇಲೆ ಒಂದೇ ಸಲ ಲಾಭನ ಲೆಕ್ಕ ಹಾಕೋಣ ಅಂತಂದರೆ ಯಾವಾಗಲೂ ಮುಗಿಯುತ್ತೆ. 10 ವರ್ಷ ಆದಮೇಲೋ 20 ವರ್ಷ ಆದಮೇಲೋ ಮುಗಿಯುತ್ತೆ. ಆ 1 ವರ್ಷದಲ್ಲಿ ಮಾತ್ರ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಲಾಭ ಬರುತ್ತೆ, ಹೌದಾ? ಅಲ್ಲಿವರೆಗೂ ಹಂಗಂದರೆ ಕಂಪ್ನಿಗೆ ಲಾಭನೇ ಬರಲ್ವಾ? ಬರುತ್ತೆ ತಾನೆ. ಈ ವರ್ಕ್ ಮುಗೀತಾ ಬರಲೇಬೇಕು. ಆ ಥರ ಏನಾದರೂ ಕಾಂಟ್ರಾಕ್ಟ್ ಮುಗಿದ ಮೇಲೆ ಅಟ್ ದಿ ಎಂಡ್ ಆಫ್ ದಿ ಕಂಪ್ಲೀಷನ್ ಆಫ್ ಕಾಂಟ್ರಾಕ್ಟ್ ಅಥವಾ ಎಂಡ್ ಆಫ್ ದಿ ಪ್ರಾಜೆಕ್ಟ್ ಲೈಫ್ ಏನಿರುತ್ತೆ, ಪ್ರಾಜೆಕ್ಟ್ ಮುಗಿದ ಮೇಲೆ, ಕನ್ಸ್ಟ್ರಕ್ಷನ್ ವರ್ಕ್ ಮುಗಿದ ಮೇಲೆ ಪ್ರಾಫಿಟನ್ನು ಏನಾದರೂ ಕ್ಯಾಲ್ಕುಲೇಟ್ ಮಾಡೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಕನ್ಸ್ಟ್ರಕ್ಷನ್ ಕಂಪ್ನಿಗಳಿಗೆಲ್ಲ ಯಾರು ಇನ್ವೆಸ್ಟೇ ಮಾಡೋಕ್ಕೆ ಹೋಗ್ತಿರಲಿಲ್ಲ, ಯಾಕಂದರೆ ಪ್ರಾಫಿಟ್ಸೇ ಬರ್ತಿರ್ಲಿಲ್ಲ. 10 ವರ್ಷ ಆದಮೇಲೋ 15 ವರ್ಷ ಆದಮೇಲೋ ಕಾಂಟ್ರಾಕ್ಟ್ ವರ್ಕ್ ಮುಗಿದ ಮೇಲೆ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾದ್ರೆ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಪ್ರತಿ ವರ್ಷ ಎವ್ರಿ ಇಯರ್ ಅದು ಏನು ಅರ್ಧ ಆದರೂ ಫಿನಿಷ್ ಆಗಿರಲಿ, ಕಾಲ್ಭಾಗ ಆದರೂ ಫಿನಿಷ್ ಆಗಿರಲಿ, ಎಷ್ಟು ಫಿನಿಷ್ ಆಗಿರುತ್ತೋ ವರ್ಕು ಅದನ್ನು ನೋಡಿಕೊಂಡು ಅದ್ರ ಮೇಲೇ ವರ್ಕ್ ಸರ್ಟಿಫೈಡ್ ಏನಿರುತ್ತೆ ಅದ್ರ ಮೇಲೆ ವಿ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ಅಂದರೆ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಮೇಲೆ ನೆನ್ಪಿಟ್ಕೊಳ್ಳಿ, ನಾನು ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸ್ ಮೇಲೆ ಹೇಳ್ತಾ ಇಲ್ಲ, ಇನ್ಕಂಪ್ಲೀಟ್ ಅರ್ಧ ಬರ್ಧ ಅಥವಾ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿರೋಂಥ ಕಾಂಟ್ರಾಕ್ಟ್ಸ್ ಮೇಲೆ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ 2 ಆಸ್ಪೆಕ್ಟ್ ಬರುತ್ತೆ. ಒಂದು ಕಂಪ್ಯೂಟೇಷನ್ ಆಫ್ ನೋಷನಲ್ ಪ್ರಾಫಿಟ್ ಆರ್ ಎಸ್ಟಿಮೇಟೆಡ್ ಪ್ರಾಫಿಟ್. ನೋಷನಲ್ ಪ್ರಾಫಿಟ್ ಅಂದರೆ ನೆನ್ಪಿಟ್ಕೊಳ್ಳಿ, ದ ಟರ್ಮ್ ನೋಷನಲ್ ಅನ್ನೋ ಟರ್ಮ್ ಏನಿದೆ, ಪದ ಏನಿದೆ, ದಟ್ ರೆಪ್ರೆಸೆಂಟ್ಸ್ ಅಸ್ಯೂಮ್ಡ್ ಅಂತ. ಓಕೆನಾ? ಏನು ಅಸ್ಯೂಮ್ಡ್ ಅಂದರೆ ಏನು? ಕಾಲ್ಪನಿಕ ಅಂತ, ಕಲ್ಪನೆ ಮಾಡ್ಕೊಳೋದು. ನೋಷನಲ್ ಅಂದರೆ ಕಲ್ಪನೆ, ಕಾಲ್ಪನಿಕ ಲಾಭ ಅಂತ ಕರಿತೀವಿ. ಎಸ್ಟಿಮೇಷನ್ ಅಂದರೂ ಗೊತ್ತು ನಿಮಗೆ, ಅಂದಾಜು ಮಾಡೋವಂಥದ್ದು, ಅಂದಾಜು ಲಾಭ ಅಂತ, ರೈಟ್? ಮೊದಲಿಗೆ ನಾವೇನು ಮಾಡ್ಕೋಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ನೋಷನಲ್ ಪ್ರಾಫಿಟ್ ಆರ್ ಎಸ್ಟಿಮೇಟೆಡ್ ಪ್ರಾಫಿಟ್. ಇದನ್ನು ನಾವು ಕಂಪ್ಯೂಟ್ ಮಾಡ್ಕೋಬೇಕು. ದೆನ್ ಕಂಪ್ಯೂಟೇಷನ್ ಆಫ್ ಪೋರ್ಷನ್ ಆಫ್ ಸಚ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲೇನಾಗುತ್ತೆ ಅಂದರೆ ಈಗ ಪ್ರಾಫಿಟ್ ಬರುತ್ತೆ, ನೋಷನಲ್ ಪ್ರಾಫಿಟು ಎಸ್ಟಿಮೇಟೆಡ್ ಪ್ರಾಫಿಟು ಬರುತ್ತೆ. ಬಂದಿದ್ದಷ್ಟು ನೋಷನಲ್ ಪ್ರಾಫಿಟನ್ನು ಅಥವಾ ಅಷ್ಟು ಎಸ್ಟಿಮೇಟೆಡ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾ ಅನ್ನೋದೊಂದು ಕ್ವೆಶನ್ನು. ನಿಮ್ಗೆ ಗೊತ್ತು, ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಇದೆ, ಪ್ಲೇ ಸೇಫ್ ಪಾಲಿಸಿ. ಅದು ಹೇಳುತ್ತೆ ಏನು, ಆ್ಯಂಟಿಸಿಪೇಟ್ ಫ್ಯೂಚರ್ ಲಾಸಸ್ ಬಟ್ ಡೋಂಟ್ ಆ್ಯಂಟಿಸಿಪೇಟ್ ಫ್ಯೂಚರ್ ಪ್ರಾಫಿಟ್ಸ್ ಅಂತ. ನಮಗೇನೋ ಮುಂದೆ ಪ್ರಾಬ್ಲಮ್ ಆಗ್ಬೋದು, ಏನಾರು ಆಗ್ಬೋದು. ದಿಸ್ ಈಸ್ ದ ರೀಸನ್ ವೈ ದ ಕಂಪನಿ ಈಸ್ ಯೂಸ್ ಟು ಕ್ರಿಯೇಟ್ ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್. ನಿಮ್ಗೆ ಗೊತ್ತು ಅಲ್ವಾ? ಕನ್ವೆನ್ಷನ್ ಕಾನ್ಸೆಪ್ಟ್ ಏನು ಹೇಳುತ್ತೆ? ಕನ್ವೆನ್ಷನ್ಸ್ ಯಾವುದು? ಕನ್ಸರ್ವೇಟಿಸಮ್ ಕನ್ವೆನ್ಷನ್ನು. ಅದಕ್ಕೆ ಈ ಒಂದು ಲಾಜಿಕನ್ನು ಮನಸ್ಸಲ್ಲಿಟ್ಕೊಂಡು ನಾವೇನು ಮಾಡ್ತೀವಿ, ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಮತ್ತು ಎಸ್ಟಿಮೇಟೆಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ 100% ಆಫ್ ನೋಷನಲ್ ಪ್ರಾಫಿಟ್ ಆರ್ ಎಸ್ಟಿಮೇಟೆಡ್ ಪ್ರಾಫಿಟ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಂದಿರೋ ಅಷ್ಟು ಪ್ರಾಫಿಟನ್ನು ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಸ್ವಲ್ಪ ಭಾಗ ಪ್ರಾಫಿಟನ್ನು ನಾವು ರಿಸರ್ವ್ ಆಗಿ ಎತ್ತಿಡ್ತೀವಿ. ಫ್ಯೂಚರ್ಲಿ ಏನಾದರೂ ಸಮಸ್ಯೆಗಳು ಬಂದೇನಾದ್ರು ಆದರೆ ಅದಕ್ಕೆ ಆಫ್ಸೆಟ್ ಮಾಡಲಿಕ್ಕೆ ಅಥವಾ ಫೇಸ್ ಮಾಡಲಿಕ್ಕೆ, ಅಡ್ಜಸ್ಟ್ ಮಾಡಲಿಕ್ಕೆ ಎತ್ತಿಡ್ತೀವಿ. ಉಳ್ಕೊಂಡಿರೋ ಅಷ್ಟು ಪ್ರಾಫಿಟ್ ಏನಿರುತ್ತೆ ಅದನ್ನು ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಫಸ್ಟ್ಲಿ ಈಗ ನೋಷನಲ್ ಪ್ರಾಫಿಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಷನಲ್ ಪ್ರಾಫಿಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ವ್ಯಾಲ್ಯೂ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫೈಡ್ ಅಂಡ್ ದ ಕಾಸ್ಟ್ ಆಫ್ ಸಚ್ ವರ್ಕ್ ಇನ್ ಪ್ರೋಗ್ರೆಸ್ ಸರ್ಟಿಫೈಡ್. ಓಕೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ವರ್ಕ್ ಸರ್ಟಿಫೈಡ್ ಏನಿದೆಯಲ್ಲ, ವರ್ಕ್ ಸರ್ಟಿಫೈಡ್ನ ಪ್ರೈಸ್ಗೂ, ವರ್ಕ್ ಸರ್ಟಿಫೈಡ್ ಏನಿದೆ ಆ ಪೋರ್ಷನ್ನ ಬೆಲೆಗೂ, ವರ್ಕ್ ಸರ್ಟಿಫೈಡ್ನ ಕಾಸ್ಟ್ಗೂ ಇರೋ ಡಿಫ್ರೆನ್ಸೇ ನೋಷನಲ್ ಪ್ರಾಫಿಟ್. ನೆನ್ಪಿಟ್ಕೊಬೇಕು ನೀವು. ನೋಷನಲ್ ಪ್ರಾಫಿಟ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಮೈನಸ್ ಕಾಸ್ಟ್ ಆಫ್ ವರ್ಕ್ ಸರ್ಟಿಫೈಡ್. ಇಷ್ಟೇ. ಇದನ್ನು ಮಾಡಿದ್ರೆ ನಮಗೆ ನೋಷನಲ್ ಪ್ರಾಫಿಟು ಸಿಗುತ್ತೆ. ಏನು ಎಸ್ಟಿಮೇಟೆಡ್ ಪ್ರಾಫಿಟ್ ಅಂದರೆ ಎಕ್ಸಸ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಓವರ್ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಆಫ್ ದಿ ಕಾಂಟ್ರಾಕ್ಟ್. ಅಂದರೆ ಒಂದು ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಇರುತ್ತೆ ಕಾಂಟ್ರಾಕ್ಟಿಗೆ, ಅದ್ರ ಮೇಲೆ ಬರೋವಂಥ ಎಕ್ಸಸ್ಸು. ಎಸ್ಟಿಮೇಟೆಡ್ ಪ್ರಾಫಿಟನ್ನು ನಾವು ಆಲ್ಮೋಸ್ಟ್ ನಿಯರೆಸ್ಟ್ ಕಂಪ್ಲೀಷನ್ ಇರೋವಂಥ ಪ್ರಾಜೆಕ್ಟ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರ್ವೈಸ್ ವಿ ಯೂಸ್ ಟು ಕ್ಯಾಲ್ಕುಲೇಟ್ ನೋಷನಲ್ ಪ್ರಾಫಿಟ್. ಈ ಎಸ್ಟಿಮೇಟೆಡ್ ಪ್ರಾಫಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂತಂದರೆ ಕಾಂಟ್ರಾಕ್ಟ್ ಪ್ರೈಸ್ ಮೈನಸ್ ಟೋಟಲ್ ಕಾಸ್ಟ್ ಆಲ್ರೆಡಿ ಇನ್ಕರ್ಡ್ ಪ್ಲಸ್ ಎಸ್ಟಿಮೇಟೆಡ್ ಅಡಿಷ್ನಲ್ ಕಾಸ್ಟ್ ಟು ಕಂಪ್ಲೀಟ್ ದ ಕಾಂಟ್ರಾಕ್ಟ್. ಇವೆರಡೂ ಅಂದರೆ ಟೋಟಲ್ ಕಾಸ್ಟ್ ಆಲ್ರೆಡಿ ಈಗ ಎಷ್ಟು ಖರ್ಚು ಮಾಡಿದ್ದೀವಿ ವೆಚ್ಚ, ಪ್ಲಸ್ ಇನ್ನೂ ಸ್ವಲ್ಪ ಎಷ್ಟು ಖರ್ಚು ಮಾಡಬೇಕು ಕಾಂಟ್ರಾಕ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ, ಇದೆರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ವಿಲ್ ಗೆಟ್ ಸಮ್ ಅಮೌಂಟ್. ಅದರಿಂದ ಕಾಂಟ್ರಾಕ್ಟ್ ಪ್ರೈಸನ್ನು, ಎಂಟೈರ್ ಕಾಂಟ್ರಾಕ್ಟ್ ಪ್ರೈಸ್ ನೆನ್ಪಿಟ್ಕೊಳ್ಳಿ, ಎಂಟೈರ್ ಕಾಂಟ್ರಾಕ್ಟ್ ಪ್ರೈಸಿಂದ ನಾವು ಎಸ್ಟಿಮೇಟೆಡ್ ಎಕ್ಸ್ಪೆನ್ಸಸ್ಸು ಪ್ಲಸ್ ಆಲ್ರೆಡಿ ಇನ್ಕರ್ಡ್ ಎಕ್ಸ್ಪೆನ್ಸಸ್ಗಳನ್ನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಎಸ್ಟಿಮೇಟ್ ಪ್ರಾಫಿಟ್. ವೆರಾಸ್ ನೋಷನಲ್ ಪ್ರಾಫಿಟ್ ಅಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ಕಾಸ್ಟ್ ಆಫ್ ವರ್ಕ್ ಸರ್ಟಿಫೈಡ್. ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ನೋಷನಲ್ ಪ್ರಾಫಿಟ್ ಬೇರೆ, ಎಸ್ಟಿಮೇಟೆಡ್ ಪ್ರಾಫಿಟ್ ಬೇರೆ. ಎಸ್ಟಿಮೇಟೆಡ್ ಪ್ರಾಫಿಟನ್ನು ಎಂಟೈರ್ ಓಲ್ ಕಾಂಟ್ರಾಕ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಷನಲ್ ಪ್ರಾಫಿಟನ್ನು ಬರೀ ವರ್ಕ್ ಇನ್ ಪ್ರೋಗ್ರೆಸ್ ಮೇಲೆ, ಅದು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ
ವರ್ಕ್ ಸರ್ಟಿಫೈಡ್ ಮೇಲೆ ಮಾತ್ರನೇ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಈಗ ಒಂದು ಕ್ವೆಶನ್ ಬರುತ್ತೆ. ನಾನು ನಿಮ್ಗೆ ಹೇಳಿದೆ, ಎಲ್ಲ ಬರೋವಂಥ ಅಷ್ಟು ಪ್ರಾಫಿಟನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ, ಸ್ವಲ್ಪನ ರಿಸರ್ವ್ ಆಗಿಡ್ತೀವಿ, ರಿಸರ್ವ್ ಆಗಿಟ್ಟು ಉಳ್ಕೊಂಡಿದ್ದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಎಷ್ಟನ್ನ ರಿಸರ್ವ್ ಆಗಿಡಬೇಕು, ಎಷ್ಟನ್ನ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಒಂದು ಕ್ವೆಶನ್ನು. ಪೋರ್ಷನ್ ಆಫ್ ನೋಷನಲ್ ಪ್ರಾಫಿಟ್ ಆರ್ ಎಸ್ಟಿಮೇಟೆಡ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಎಷ್ಟು ಪೋರ್ಷನನ್ನು ಟ್ರಾನ್ಸ್ಫರ್ ಮಾಡಬೇಕು? ಈ ಕ್ವೆಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ, ಯಾವ್ದು ಆಧಾರದ ಮೇಲೆ ನಾವು ಇದನ್ನು ಡಿಸೈಡ್ ಮಾಡ್ತೀವಿ ಅಂತಂದರೆ, ಸ್ಟೇಜ್ ಆಫ್ ಕಂಪ್ಲೀಷನ್ನು, ಅಂದರೆ ಕಾಂಟ್ರಾಕ್ಟ್ ವರ್ಕು ಎಷ್ಟು % ಕಂಪ್ಲೀಟ್ ಆಗಿದೆ ಅಂತ, ಕನ್ಸ್ಟ್ರಕ್ಷನ್ ವರ್ಕು ಎಷ್ಟು % ಕಂಪ್ಲೀಟ್ ಆಗಿದೆ ಅನ್ನೋ ಆಧಾರದ ಮೇಲೆ ಎಷ್ಟು ಪ್ರಾಫಿಟನ್ನು ನಾವು P&L ಅಕೌಂಟ್ ಕಳಿಸ್ಬೇಕು, ಎಷ್ಟು ಪ್ರಾಫಿಟನ್ನು ರಿಸರ್ವ್ ಆಗಿಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಓಕೆನಾ? ಅದು ನೋಷನಲ್ ಪ್ರಾಫಿಟಿಂದ ಆದರೂ ಆಗಲಿ, ಎಸ್ಟಿಮೇಟೆಡ್ ಪ್ರಾಫಿಟಿಂದ ಆದರೂ ಆಗಲಿ. ಅದಕ್ಕೆ ದೇರ್ ಆರ್ ಸಮ್ ಪ್ರಾವಿಷನ್ಸ್, ಕೆಲವೊಂದು ಪ್ರಾವಿಷನ್ಸ್ಗಳಿದ್ದಾವೆ. ಆ ಬೇಸಾಗಿಟ್ಕೊಂಡು ಎಷ್ಟು % ಆಗಿದ್ದಾಗ ಎಷ್ಟು ಲಾಭ ಕಳಿಸ್ಬೇಕು, ರಿಸರ್ವ್ಗೆ ಎಷ್ಟು, P&Lಗೆ ಎಷ್ಟು, ಇನ್ನೊಂದು ಸ್ಟೇಜ್ಗೆ ಹೋದಾಗ ಎಷ್ಟು ಲಾಭನ ರಿಸರ್ವ್ಗೆ ಹಾಕಬೇಕು, P&Lಗೆ ಹಾಕಬೇಕು ಅಂತ ನಾವು 1 by 1 ನೋಡ್ತಾ ಹೋಗೋಣ. ದೇರ್ ಆರ್ ಸಮ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದಿಸ್. ಅಂದರೆ ನೋಷನಲ್ ಪ್ರಾಫಿಟ್ ಅಥವಾ ಎಸ್ಟಿಮೇಟೆಡ್ ಪ್ರಾಫಿಟನ್ನು ಕಂಡಿಡಿದ ಮೇಲೆ ಎಷ್ಟು ಭಾಗನ P&Lಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಭಾಗನ ರಿಸರ್ವ್ ಆಗಿ ಎತ್ತಿಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾವಿಷನ್ಸ್ ಇದೆ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ. ಅದನ್ನು 1 by 1 ನೋಡ್ತಾ ಹೋಗೋಣ. ಆಮೇಲೆ ನೆನ್ಪಿಟ್ಕೊಳ್ಳಿ, ಈ ನೋಷನಲ್ ಪ್ರಾಫಿಟು ಮತ್ತು ಎಸ್ಟಿಮೇಟೆಡ್ ಪ್ರಾಫಿಟ್ ಏನಿದೆ, ಈ ಸ್ಟೇಜ್ ಆಫ್ ಕಂಪ್ಲೀಷನ್ ಅಂತ ಹೇಳಿದೆ ನಾನು. ಈ ಸ್ಟೇಜ್ ಆಫ್ ಕಂಪ್ಲೀಷನ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ವರ್ಕ್ ಅನ್ಸರ್ಟಿಫೈಡನ್ನು ಕನ್ಸಿಡರ್ ಮಾಡಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ವಿಚ್ ಇಸ್ ಸರ್ಟಿಫೈಡ್. ಅಂದರೆ ವರ್ಕ್ ಸರ್ಟಿಫೈಡನ್ನು ಮಾತ್ರನೇ ಕನ್ಸಿಡರ್ ಮಾಡಬೇಕು. ಓಕೆ, ಫಸ್ಟು ಈ ನಾನು ಪ್ರಾವಿಷನ್ಸ್ ಇದೆ ಅಂತ ಹೇಳಿದೆ, ಫಸ್ಟ್ ಲೆವೆಲ್ಲು. ಈಗ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 25%. ವರ್ಕ್ ಏನಾದರೂ 25%ಗಿಂತ ಕಡಿಮೆ ಆಗಿದ್ರೆ, ನೆನ್ಪಿಟ್ಕೊಳ್ಳಿ, ತುಂಬ ಕ್ಲಿಯರಾಗಿ, ತುಂಬ ಇಂಪಾರ್ಟೆಂಟು. ಕಾಂಟ್ರಾಕ್ಟ್ ಪ್ರೈಸಲ್ಲಿ ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ಕಾಂಟ್ರಾಕ್ಟು 2.5 ಲಕ್ಷಕ್ಕಿಂತ ಕಡಿಮೆ ಕೆಲಸ ಮುಗ್ದಿದೆ, ಸರ್ಟಿಫೈ ಆಗಿದೆ ಅಂತಂದರೆ, ಒಂದೇ ₹1 ಪ್ರಾಫಿಟ್ ಬರುತ್ತೆ ನಮಗೆ. ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ನೋಷನಲ್ ಪ್ರಾಫಿಟ್ ಬರುತ್ತೆ. ಬರೋಂಥ ನೋಷನಲ್ ಪ್ರಾಫಿಟಲ್ಲಿ ₹1 ಕೂಡ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಎಂಟೈರ್ ಪ್ರಾಫಿಟನ್ನು ರಿಸರ್ವ್ ಆಗಿಡಬೇಕು. ಓಕೆನಾ? ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇಫ್ ದ ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಆಫ್ ವರ್ಕ್ ಈಸ್ ಲೆಸ್ ದ್ಯಾನ್ 1/4 ಆರ್ 25%, ದೆನ್ ನೋ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ವರ್ಕು 25%ಗಿಂತ ಕಡಿಮೆ ಆಗಿದೆ ಅಂತಂದರೆ ಎಂಟೈರ್ ಪ್ರಾಫಿಟನ್ನು ರಿಸರ್ವ್ ಆಗಿಡ್ತೀವಿ, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ದ್ಯಾಟ್, ಅಥವಾ ಸೆಕೆಂಡ್ ಎಲಿಮೆಂಟು, ಸೆಕೆಂಡ್ ಸ್ಟೇಜ್ ಏನಂದರೆ, ಇಫ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಅಂದರೆ ಸರ್ಟಿಫೈಡ್, ನೆನ್ಪಿಟ್ಕೊಳ್ಳಿ, ವರ್ಕ್ ಕಂಪ್ಲೀಷನ್ ಅಂದರೆ ಸರ್ಟಿಫೈಡ್ ಮಾತ್ರ, ಓಕೆನಾ? ಅನ್ಸರ್ಟಿಫೈಡ್ ತೊಗೊಳಂಗಿಲ್ಲ. ಈಸ್ ಮೋರ್ ದ್ಯಾನ್ 1/4 ಬಟ್ ಲೆಸ್ ದ್ಯಾನ್ 1/2. ಅಂದರೆ 25%ಗಿಂತ ಜಾಸ್ತಿ ಇದೆ ಬಟ್ 50%ಗಿಂತ ಕಡಿಮೆ ಇರಬೇಕು. ವರ್ಕು ಕಂಪ್ಲೀಟ್ ಆಗಿರೋದು 25%ಗಿಂತ ಜಾಸ್ತಿ ಇದೆ ಬಟ್ 50%ಗಿಂತ ಕಡಿಮೆ ಇದೆ. ಈ ಟೈಮಲ್ಲಿ, ಈ ಒಂದು ಸಿಚುವೇಷನಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ, ನಮಗೇನು ಪ್ರಾಫಿಟ್ ಬರುತ್ತೆ ನೋಷನಲ್ ಪ್ರಾಫಿಟ್ಟು, ಅದರಲ್ಲಿ 1/3ನ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ? 2/3ಯನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆನ್ಪಿಟ್ಕೊಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ದ ಪರ್ಸೆಂಟೇಜ್ ಕಂಪ್ಲೀಷನ್ ಆಫ್ ಕಾಂಟ್ರಾಕ್ಟ್ ಅಥವಾ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿರೋಂಥ ಪರ್ಸೆಂಟೇಜು ಈಸ್ ಮೋರ್ ದ್ಯಾನ್ 1/4 ಬಟ್ ಲೆಸ್ ದ್ಯಾನ್ 1/2, ದೆನ್ ದ ಪ್ರಾಫಿಟ್ ಸೋ ಫಾರ್ ಕ್ಯಾಲ್ಕುಲೇಟೆಡ್ ಇನ್ ಕಾಂಟ್ರಾಕ್ಟ್ ಅಕೌಂಟ್, ಔಟ್ ಆಫ್ ದಟ್ ಪ್ರಾಫಿಟ್ ಏನು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, in that 1/3 will be transferred to profit and loss account and remaining 2/3 has to be transferred to reserves. ಉಳ್ಕೊಂಡಿರೋದೇನು 2/3 ರಿಸರ್ವ್ ಹಾಕ್ತೀವಿ, 1/3 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕಂದಾಗ ಯಾವ ಬೇಸ್ ಮೇಲೆ ಒಂದು ಫಾರ್ಮುಲಾನ ಹಾಕೊಬೇಕು. ನೇರವಾಗಿ ಹೇಳಿದೆ, ನೋಷನಲ್ ಪ್ರಾಫಿಟ್ ಇಂಟು 1/3. ಕೆಲವೊಂದು ಸಲ ಒಂದು ಕಾಮನ್ ಪ್ರಾಕ್ಟೀಸ್ ಇದೆ. ಏನು ಒಂದು ಕಾಮನ್ ಪ್ರಾಕ್ಟೀಸಪ್ಪ ಅಂದರೆ, ನಮಗೆ ಕಾಂಟ್ರಾಕ್ಟರ್ಗೆ ನಾನು ನಿಮಗೆ ಬಿಗಿನಿಂಗಲ್ಲೇ ಹೇಳಿದೆ, ಏನು ಪೇಮೆಂಟ್ ಬೇಸ್ಡ್ ಆನ್ ಆರ್ಕಿಟೆಕ್ಟ್ಸ್ ಸರ್ಟಿಫಿಕೇಟ್ ಅಂತ. ಆಮೇಲೆ ನಿಮಗೆ ರಿಟೆನ್ಷನ್ ಮನಿ ಬಗ್ಗೆನೂ ಕೂಡ ಹೇಳಿದೆ, ರೈಟ್? ಅವ್ನಿಗೆ ಎಷ್ಟು ಸರ್ಟಿಫೈ ಮಾಡ್ತಾನೋ ಅಷ್ಟು ದುಡ್ಡು ಕೊಟ್ಬಿಡಲ್ಲ. ಕ್ಯಾಶ್ ರಿಸೀವ್ಡನ್ನು ಈಗ ಒಂದು 10% 20% ರಿಟೈನ್ ಮಾಡ್ಕೊತಾರಲ್ಲ, ಅದನ್ನು ಕ್ಯಾಶ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಆ ಕ್ಯಾಶ್ ರೇಷಿಯೋ ಬೇಸಾಗೂ ಕೂಡ ನಾವು ಪ್ರಾಫಿಟನ್ನು ಪ್ರಪೋರ್ಷನೇಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂತಂದರೆ, ನೋಷನಲ್ ಪ್ರಾಫಿಟ್ ಇಂಟು 1/3 ಈ ಸ್ಟೇಜ್ ಪ್ರಕಾರ ಸೆಕೆಂಡ್ ಸ್ಟೇಜಲ್ಲಿ 1/3 ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ಕ್ಯಾಶ್ ರೇಷಿಯೋ ಮೇಲೆ ಪ್ರಪೋರ್ಷನೇಟಾಗಿ ಟ್ರಾನ್ಸ್ಫರ್ ಮಾಡ್ತೀವಿ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕ್ಯಾಶ್ ರಿಸೀವ್ಡ್. ಯೂಶ್ವಲ್ ಆಗಿ ಕಾಮನ್ ಆಗಿ ನಾವು ಫಾಲೋ ಮಾಡೋದು ಸೆಕೆಂಡ್ ಏನಿದೆ ಅದನ್ನು ಫಾಲೋ ಮಾಡ್ತೀವಿ. ಯಾವುದನ್ನು ಬೇಕಾದ್ರೂ ಫಾಲೋ ಮಾಡ್ಬೋದು, ನೀಡ್ ನಾಟ್ ವರಿ.
ಓಕೆನಾ. ಸೆಕೆಂಡನ್ನು ಯೂಶ್ವಲಾಗಿ ಕಾಮನ್ ಪ್ರಾಕ್ಟೀಸ್ ಆಗಿ ಫಾಲೋ ಮಾಡ್ತಾರೆ, ಕ್ಯಾಶ್ ರೇಷಿಯೋ ಇಟ್ಕೊಂಡು ಅದ್ರ ಪ್ರಕಾರ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ. ಸರ್ಟಿಫೈಡ್ ಅಥವಾ ಏನು ವರ್ಕ್ ಕಂಪ್ಲೀಷನ್ ಈಸ್ ಮೋರ್ ದ್ಯಾನ್ 1/2 ಬಟ್ ಲೆಸ್ ದ್ಯಾನ್ 90%. 9/10 ಅಂದರೆ 90% ಅಂತ. 50%ಗಿಂತ ಜಾಸ್ತಿ ಇದೆ ಬಟ್ 90%ಗಿಂತ ಕಡಿಮೆ ಇದೆ. ಕಾಂಟ್ರಾಕ್ಟ್ ಪ್ರೈಸ್ ಏನಿದೆಯೋ ಆ ಕಾಂಟ್ರಾಕ್ಟ್ ಪ್ರೈಸಲ್ಲಿ 90%ಗಿಂತ ಕಡಿಮೆ ವರ್ಕ್ ಆಗಿದೆ, ಬಟ್ ಆ ವರ್ಕ್ ಆಗಿರೋದು 50%ಗಿಂತ ಜಾಸ್ತಿ ಇರಬೇಕು, 90%ಗಿಂತ ಕಡಿಮೆ ಇರಬೇಕು. ಇದೇನಿದೆ ಈ ಬ್ಯಾಂಡ್ ಅಂತ ಕರಿತೀವಿ, 50%ಗಿಂತ ಜಾಸ್ತಿ, 90%ಗಿಂತ ಕಡಿಮೆ, ಈ ಒಂದು ಏರಿಯಾದಲ್ಲಿ ಫಾಲ್ ಆಗ್ತಿದ್ರೆ ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ನು, ಆವಾಗ ಪ್ರಾಫಿಟ್ ಎಷ್ಟನ್ನು ಟ್ರಾನ್ಸ್ಫರ್ ಮಾಡಬೇಕಪ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಅಂದರೆ 2/3 ಆಫ್ ನೋಷನಲ್ ಪ್ರಾಫಿಟನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. 1/3 ರಿಸರ್ವ್ ಆಗಿ ಇಡ್ತೀವಿ. ಸೇಮ್ ಕ್ಯಾಶ್ ರೇಷಿಯೋ ಮೇಲೆ ಹಾಕೊಂಡು ಏನು ಮಾಡ್ಬೋದು, ಅಥವಾ ನೇರವಾಗಿ 2/3 ಕೂಡ ನಾವೇನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಕೊನೆಗೆ ವೆನ್ ಕಾಂಟ್ರಾಕ್ಟ್ ಈಸ್ ನಿಯರ್ ಕಂಪ್ಲೀಷನ್ ಮೋರ್ ದ್ಯಾನ್ 90% ಅಂತ 4ನೇ ಸ್ಟೇಜು. ಮೊದಲನೇದು ಲೆಸ್ ದ್ಯಾನ್ 25, ಎರಡನೇದು ಮೋರ್ ದ್ಯಾನ್ 25 ಬಟ್ ಲೆಸ್ ದ್ಯಾನ್ 50, ಮೂರನೇದು ಮೋರ್ ದ್ಯಾನ್ 50 ಬಟ್ ಲೆಸ್ ದ್ಯಾನ್ 90, ಆ್ಯಂಡ್ ಫೋರ್ತ್ ಒನ್ ಈಸ್ ಮೋರ್ ದ್ಯಾನ್ 90, ನಿಯರೆಸ್ಟ್ ಕಂಪ್ಲೀಷನ್, ಹತ್ತಿರಕ್ಕೆ ಬಂದುಬಿಟ್ಟಿದ್ದೀವಿ ಅಂತಂದಾಗ ಈಗ ನಾವೇನು ಮಾಡ್ತೀವಿ ಅಂತಂದರೆ ಪ್ರಾಫಿಟನ್ನು, ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಲ್ಲ. ಇಂದಿನ 3 ಸ್ಟೇಜ್ಗಳಲ್ಲಿ ನೋಷನಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಟ್ 4ನೇ ಸ್ಟೇಜಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾನು ನಿಮ್ಗೆ ಹೇಳಿದೆ ಹೌ ಟು ಕ್ಯಾಲ್ಕುಲೇಟ್ ಎಸ್ಟಿಮೇಟೆಡ್ ಪ್ರಾಫಿಟ್, ಹಿಂದಿನ ಸ್ಲೈಡ್ಗಳಲ್ಲಿ ಹೇಳಿದೆ ಎಸ್ಟಿಮೇಟೆಡ್ ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ. ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಮೈನಸ್ expenses already incurred plus additional expenses need to be incurred to complete the project. ಅದನ್ನು ಮಾಡಿಕೊಂಡು ನಾವು ಎಸ್ಟಿಮೇಟೆಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಬರೋವಂಥ ಎಸ್ಟಿಮೇಟೆಡ್ ಪ್ರಾಫಿಟ್ ಏನು ಬರುತ್ತೋ ಅದರಲ್ಲಿ ಎಷ್ಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದರೆ, ಮೊದಲನೇದಿದೆ ನೋಡಿ, ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಈ ಒಂದು ಪ್ರಪೋರ್ಷನ್ ಇದ್ರ ಮೇಲಾದರೂ ಟ್ರಾನ್ಸ್ಫರ್ ಮಾಡ್ಬೋದು. ಸೆಕೆಂಡ್ ಒನ್ ಇದೆ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು ಕ್ಯಾಶ್ ರೇಷಿಯೋ, ಅದ್ರ ಮೇಲಾದರೂ ಮಾಡ್ಬೋದು. ಆ್ಯಂಡ್ ಮೂರನೇದೊಂದು ಫಾರ್ಮುಲಾ ಇದೆ, ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಕಾಸ್ಟ್ ಆಫ್ ವರ್ಕ್ ಟು ಡೇಟ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಆಫ್ ವರ್ಕ್. ಇದು ಕಾಸ್ಟನ್ನು ಬೇಸಾಗಿಟ್ಕೊಂಡು ಮಾಡೋವಂಥದ್ದು. ಆ್ಯಂಡ್ ಫೈನಲಿ ಅಗೈನ್ ಕಾಸ್ಟ್ನ ಬೇಸಾಗಿಟ್ಕೊಂಡು ಅಗೈನ್ ವಿತ್ ರೆಫರೆನ್ಸ್ ಟು ಕ್ಯಾಶ್ ರೇಷಿಯೋ, ಅದನ್ನು ಕೂಡ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಕಾಸ್ಟ್ ಆಫ್ ವರ್ಕ್ ಟು ಡೇಟ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಆಫ್ ವರ್ಕ್ ಇಂಟು ಕ್ಯಾಶ್ ರೇಷಿಯೋ, ಅಂದರೆ ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ ಬೇಸ್ ಮೇಲೂ ಕೂಡ ನಾವು ಮಾಡ್ಬೋದು. ಓಕೆನಾ. ಈ 4 ಫಾರ್ಮುಲಾದಲ್ಲಿ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿಗೆ ಪ್ರಾಫಿಟ್ಸ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಲಾಸ್ ಆನ್ ಅನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಈಗ ಕಾಂಟ್ರಾಕ್ಟು ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ಅರ್ಧ ಕಂಪ್ಲೀಟ್ ಆಗಿದೆ, ಆವಾಗ ಲಾಸ್ ಬಂದುಬಿಡುತ್ತೆ ಅಂದ್ಕೊಳ್ಳಿ. ಪ್ರಾಫಿಟ್ ಬಂದಾಗ ಈ 4 ಕಾನ್ಸೆಪ್ಟ್ಗಳನ್ನ ಯೋಚನೆ ಮಾಡ್ತೀವಿ ನಾವು. 4ರಲ್ಲಿ ಯಾವುದು ಸ್ಟೇಜ್ಗೆ ಅಪ್ಲೈ ಆಗುತ್ತೋ, ಈ ಕಾಂಟ್ರಾಕ್ಟ್ಗೆ ಯಾವ ಸ್ಟೇಜಲ್ಲಿ ಇದೆಯೋ ಆ ಕಂಡೀಷನನ್ನು ಹಾಕ್ಕೊಂಡು ಪ್ರಾಫಿಟನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಉಳ್ಕೊಂಡಿದ್ದನ್ನು ರಿಸರ್ವ್ಗೆ ಹಾಕ್ತೀವಿ. ಆದರೆ ಈ ಲಾಸ್ ಬಂದಾಗ ಏನು ಮಾಡಬೇಕಪ್ಪ ಅಂದರೆ, ಇದು ಯಾವುದೂ ಬರಲ್ಲ, ಇದು ಯಾವ ಕಾನ್ಸೆಪ್ಟು ಬರಲ್ಲ. ಓಕೆನಾ. ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್ ಹೇಳುತ್ತೆ ಲಾಸ್ ಬಂದರೆ ನೀವು ಅಷ್ಟಕ್ಕೂ ಕೂಡ ಪ್ರಾವಿಷನ್ ಮಾಡಬೇಕು ಅಂತ ಅಲ್ವಾ. ಅದೇ ಥರ ಲಾಸ್ ಬಂದಾಗ ಎಂಟೈರ್ ಲಾಸನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು 25% ಆದರೂ ವರ್ಕ್ ಆಗಿರಲಿ, 50% ಆಗಿರಲಿ, 75% ಆಗಿರಲಿ, 90% ವರ್ಕ್ ಆಗಿರಲಿ. ಲಾಸ್ ಬಂದರೆ ಎಂಟೈರ್ ಅಮೌಂಟ್ ಆಫ್ ಲಾಸ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆನಾ. ಇಲ್ಲಿ ದಿ ಕ್ವೆಶನ್ ಆಫ್ ಟ್ರಾನ್ಸ್ಫರಿಂಗ್ ಪೋರ್ಷನ್ ಆಫ್ ಲಾಸ್ ಟು ರಿಸರ್ವ್ ವಿಲ್ ನೆವರ್ ಅರೈಸಸ್. ಓಕೆನಾ, ಬರೋದೇ ಇಲ್ಲ. ಬರೋವಂಥ ಅಷ್ಟು ಲಾಸನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟು ಫಾರ್ಮ್ಯಾಟ್ ಆಫ್ ಕಾಂಟ್ರಾಕ್ಟ್ ಅಕೌಂಟು ಇನ್ನು ನೆಕ್ಸ್ಟ್ ಪೇಜಲ್ಲೂ ಕೂಡ ಇದೆ, ಇದು ನೋಡ್ಕೊಂಬಿಡಿ. ನಾನು ಇಷ್ಟುವರೆಗೂ ಎಕ್ಸ್ಪ್ಲೈನ್ ಮಾಡಿದೆ ಯಾವುದ್ಯಾವುದನ್ನು ಡೆಬಿಟಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ. ಕಾಸ್ಟ್ ಆಫ್ ಮಟೀರಿಯಲ್ಸ್, ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ದು, ಇಶ್ಯೂ ಫ್ರಮ್ ಸೈಟ್ ಮಾಡಿದ್ದು, ಸಪ್ಲೈಡ್ ಬೈ ಕಾಂಟ್ರಾಕ್ಟಿಂಗ್ ಮಾಡಿದ್ದು, ಆಲ್ ದ ಮಟೀರಿಯಲ್ಸ್ ಎಲ್ಲಿಂದಾದರೂ ಬಂದಿರಲಿ ಅದನ್ನು ಡೆಬಿಟ್ ಮಾಡ್ತೀವಿ. ಮಟೀರಿಯಲ್ ರಿಟರ್ನ್ ಟು ಸ್ಟೋರು, ಮಟೀರಿಯಲ್ ಸೋಲ್ಡು ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ವೇಜಸ್ ಆ್ಯಂಡ್ ಸ್ಯಾಲ್ರೀಸು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು, ಕಾಸ್ಟ್ ಇನ್ಕರ್ಡ್. ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಟು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಅಥವಾ ದಿಸ್ ಕಾಂಟ್ರಾಕ್ಟ್, ಅದನ್ನು ಡೆಬಿಟಲ್ಲಿ ಹಾಕ್ತೀವಿ. ಸಬ್ ಕಾಂಟ್ರಾಕ್ಟರ್ ಫೀಸ್ ಐ ಎಕ್ಸ್ಪ್ಲೈನ್ಡ್, ಅದನ್ನು ಡೆಬಿಟ್ ಮಾಡ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಬೋತ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಎರಡೂ ಕೂಡ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬಗ್ಗೆ ಕೂಡ ಹೇಳಿದೆ ನಾನು ನಿಮ್ಗೇನಿಲ್ಲಿ ನೀವು ನೋಡ್ತಿದ್ದೀರ ಸ್ಕ್ರೀನ್ ಮೇಲೆ ಓಪನಿಂಗ್ ವ್ಯಾಲ್ಯೂನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ ನೋಡಿ. ಪರ್ಚೇಸ್ ಪ್ರೈಸ್ ಅಥವಾ ಬುಕ್ ವ್ಯಾಲ್ಯೂ ಅಂತ ಇದೆ. ಆ್ಯಂಡ್ ಅಗೈನ್ ಈ ಕಡೆ ಬಂದುಬಿಟ್ಟು ಬೈ ಪ್ಲಾಂಟ್ ಆ್ಯಂಡ್ ಮೆಷಿನರಿ WDV ಅಂತ ಹೇಳಿದೆ, ಕ್ಲೋಸಿಂಗ್ ವ್ಯಾಲ್ಯೂ, ಡೆಪ್ರಿಷಿಯೇಟೆಡ್ ವ್ಯಾಲ್ಯೂ. ಈ ಥರ ಬೇಕಂದ್ರೂ ರೆಕಾರ್ಡ್ ಮಾಡ್ಬೋದು. ಓಪನಿಂಗ್ ವ್ಯಾಲ್ಯೂನ ಡೆಬಿಟ್ ಸೈಡ್ನಲ್ಲಿ, ಕ್ಲೋಸಿಂಗ್ ವ್ಯಾಲ್ಯೂನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಬೋದು. ಅವರೆಲ್ಸ್ ಆಲ್ಟರ್ನೇಟಿವ್ಲಿ
ಡೆಪ್ರಿಸಿಯೇಷನನ್ನೇ ನೇರವಾಗಿ ಡೆಬಿಟ್ ಮಾಡ್ಬೋದು. ಅದಾದಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಇದೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ಕಾಮನ್ ಆಗಿ ಇಡೀ ಕಂಪನಿಗೆ ಖರ್ಚು ಮಾಡಿರ್ತೀವಿ. ಪರ್ಟಿಕ್ಯುಲರ್ ಕಾಂಟ್ರಾಕ್ಟಿಗೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಅಪೋರ್ಷನ್ ಮಾಡಿ ಇಟ್ಕೊಂಡಿರ್ತೀವಿ ಶೇರನ್ನು. ಇದಕ್ಕೆ ಎಷ್ಟು ಶೇರ್ ಬರುತ್ತೋ ಅದನ್ನು ನೇರವಾಗಿ ನಾವು ಇಲ್ಲಿಗೆ ಹಾಕೋಬೇಕು. ಆಮೇಲೆ ಮಟೀರಿಯಲ್, ಕ್ಲೋಸಿಂಗ್ ಮಟೀರಿಯಲ್ ಏನಾದರೂ ಉಳ್ಕೊಂಡ್ರೆ ಸೈಟಲ್ಲಿ ಇನ್ನೂ ಕೂಡ ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಆಮೇಲೆ ಇನ್ನೂ ಕೆಲವೊಂದು ಏನಾದರೂ ಎಸ್ಕಲೇಷನ್ ಕ್ಲಾಸ್ದು ಅಡಿಷ್ನಲ್ ವರ್ಕಿಂದ ಏನಾದರೂ ಬಂದರೆ, ಪ್ಲಾಂಟ್ ಸೋಲ್ಡ್ ಇದ್ದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಅದೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಕಾಂಟ್ರಾಕ್ಟ್ ಅಕೌಂಟು. ಇಷ್ಟು ಎಂಟ್ರಿಗಳಾದಮೇಲೆ ಕಾಂಟ್ರಾಕ್ಟ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಇಫ್ ಕ್ರೆಡಿಟ್ ಸೈಡ್ ಎಕ್ಸೀಡ್ಸ್ ಡೆಬಿಟ್ ಸೈಡ್, ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ಗಿಂತ ಅಂದರೆ ದೆರ್ ವಿಲ್ ಬಿ ಎ ನೋಷನಲ್ ಪ್ರಾಫಿಟ್, ಸರ್ಪ್ಲಸ್ ಅಂತ ಕರಿತೀವಿ. ಇಫ್ ಡೆಬಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಕ್ರೆಡಿಟ್ ಸೈಡ್ ಅಂತಂದರೆ ದೆರ್ ವಿಲ್ ಬಿ ಎ ಲಾಸ್, ನೋಷನಲ್ ಲಾಸ್ ಇರುತ್ತೆ. ಅದು ದಟ್ ಲಾಸ್ ಅಥವಾ ಪ್ರಾಫಿಟ್ ಮೇ ಬಿ ನೋಷನಲ್ ಪ್ರಾಫಿಟ್ ಆರ್ ಎಸ್ಟಿಮೇಟೆಡ್ ಪ್ರಾಫಿಟ್, ಆರ್ ಎಲ್ಸ್ ನೋಷನಲ್ ಲಾಸ್ ಆರ್ ಎಸ್ಟಿಮೇಟೆಡ್ ಲಾಸ್. ಪ್ರಾಫಿಟ್ ಬಂದರೆ ಹೇಗೆ ಟ್ರೀಟ್ ಮಾಡಬೇಕಂತ ಹೇಳಿದ್ದೀನಿ, ಲಾಸ್ ಬಂದರೆ ಹೇಗೆ ಟ್ರೀಟ್ ಮಾಡಬೇಕಂತ ಹೇಳಿದ್ದೀನಿ. ಬೈ ದಿಸ್ ಕಾಂಟ್ರಾಕ್ಟ್ ಅಕೌಂಟನ್ನು ಥಿಯರಿ ಪಾರ್ಟು ಎಂಡ್ ಆಗುತ್ತೆ. ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಾಂಟ್ರಾಕ್ಟ್ ಅಕೌಂಟು ತುಂಬ ಈಸಿ ಇರೋವಂಥ ಕಾನ್ಸೆಪ್ಟು. ಇದಿಷ್ಟು ಥಿಯರಿ ಪಾರ್ಟ್ಗಳನ್ನ ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಇನ್ ದ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಕಾಂಟ್ರಾಕ್ಟ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಿರೋಂಥ, ಕಾಂಟ್ರಾಕ್ಟ್ ಅಕೌಂಟ್ಗೆ ರಿಲೇಟ್ ಆಗಿರೋಂಥ ಹೌ ಟು ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಅದಕ್ಕೆ ಸಂಬಂಧಪಟ್ಟಿರುವಂಥ ನನ್ನ ಪ್ರಾಕ್ಟಿಕಲ್ಸ್ ಪಾರ್ಟ್ ಏನಿದೆ, ಲೆಕ್ಕಗಳನ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಥ್ಯಾಂಕ್ ಯು.